ಟೈಮ್ ಅಮ್ಮ, ಎಲ್ಲದಕ್ಕೂ ಟೈಮ್ ಬರ್ಬೇಕು. ನಮ್ಮ ಅಜ್ಜಿ ನನ್ನ ಜಾತಕದಲ್ಲಿ ಏನ್ ಹೇಳಿದಾರೆ ಗೊತ್ತಾ? ಶಾಸ್ತ್ರಿ, ಒಂದ್ ಕೆಲಸ ಮಾಡೋ, ಈ ACP ಕೆಲಸ ಬಿಟ್ಟು ನೀನು ನಿಮ್ಮ ಅಜ್ಜಿ ಇಬ್ರು ಸೇರ್ಕೊಂಡು ಬೆಳಿಗ್ಗೆ ಟಿವಿಲಿ ಶಾಸ್ತ್ರ ಹೇಳಕ್ ಶುರು ಮಾಡ್ಬಿಡು. ಪ್ಲೀಸ್, ನಮ್ಮ ಅಜ್ಜಿ ಕೆಪಾಸಿಟಿ ಬಗ್ಗೆ ಕೇವಲವಾಗಿ ಮಾತಾಡಬೇಡ. ಪರ್ಫೆಕ್ಟ್ ಪಬ್ಲಿಸಿಟಿ ಸಿಕ್ಕಿದ್ರೆ ನಮ್ಮ ಅಜ್ಜಿ ಎಲ್ಲಿಗೋ ಹೋಗ್ಬಿಡ್ತಾ ಇದ್ರು. ನಮ್ಮ ಅಜ್ಜಿ ಹೇಳಿ ಡೇ ಟು ಟೈಮು ಕರೆಕ್ಟ್ ಆಗಿ ನಮ್ಮ ತಾತ ಗೊತ್ತಕ್ಕಂದ್ರು ಗೊತ್ತಾ? ನಮ್ಮ ಅಜ್ಜಿ ಪವರ್ ಬಗ್ಗೆ ನಿನ್ಗೇನೋ ಗೊತ್ತು? ಅದನ್ನು ಟ್ರೈ ಮಾಡೋಣ. ನಿಮ್ಮ ಅಜ್ಜಿಗೆ ಒಂದು ಫೋನ್ ಹಾಕೋ. ಹಾ ಆಯ್ತಪ್ಪ, ನೋಡು. ರಾಂಗ್ ನಂಬರ್ ಇರ್ಬೇಕು. ನಮ್ಮ ಅಜ್ಜಿದೆ ಕಾಲರ್ ಟೋನ್. ಹಲೋ ಹಲೋ ಅಜ್ಜಿ. ಅಜ್ಜಿ ಏನು ಶಾಸ್ತ್ರಿ, ನಿನ್ ವಾಯ್ಸ್ ಅಲ್ಲಿರೋ ವೈಬ್ರೇಷನ್ ಕೇಳ್ತಿದ್ರೆ ನಿನ್ ಫ್ರೆಂಡ್ಸ್ ಹತ್ರ ನನ್ ಬಗ್ಗೆ ಜಗಳ ಆಡ್ತಿರೋ ಹಾಗಿದೆ. ಅಜ್ಜಿ, ನನ್ನ ಫ್ರೆಂಡ್ಗೆ ನಿನ್ ದಿವ್ಯ ಶಕ್ತಿ ಬಗ್ಗೆನೇ ಡೌಟ್, ಸ್ವಲ್ಪ ಮಾತಾಡು. ಕೊಡೋ. ಅಜ್ಜಿ ನಮಸ್ತೆ. ಏನ್ ನಿನ್ ಹೆಸರು? ನನ್ನ ಹೆಸರು ಭರತ್ ಅಂತ. ಸರಿ, ನಾನ್ ಕೇಳೋ 2 ಪ್ರಶ್ನೆಗೆ ಉತ್ತರ ಕೊಡು. ಅಲ್ಲಿ ಏನ್ ನಡೆಯುತ್ತೆ ಅಂತ ನಾನ್ ಹೇಳ್ತೀನಿ. ನಿನಗೆ ಕನ್ನಡ, ತೆಲುಗು, ತಮಿಳು, ಮಲಯಾಳಿ, ಹಿಂದಿ ಯಾವ ಭಾಷೆ ಇಷ್ಟ? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಆಹಾ, ಕನ್ನಡದ ಮಗ. ಕಾರ್ಪೊರೇಟರು, MLA, CM ಇದ್ರಲ್ಲಿ ಏನಾಗಕ್ ಇಷ್ಟಪಡ್ತೀಯಾ? CM. ಓಹೋ, ತುಂಬಾನೇ ಆಸೆ ಪಡ್ತಾ ಇದೀಯಾ? ಅಜ್ಜಿ, CM ಅಂದ್ರೆ ಚೀಫ್ ಮಿನಿಸ್ಟರ್ ಅಲ್ಲ, ಕಾಮನ್ ಮ್ಯಾನ್. ಆಹಾ ರಾಜ್ಕುಮಾರ, ನಿನ್ ಕಾನ್ಫಿಡೆನ್ಸ್ ನೋಡ್ತಿದ್ರೆ ಜೀವನದಲ್ಲಿ ಎಲ್ಲ ನಿನ್ನನ್ನೇ ಹುಡ್ಕೊಂಡ್ ಬರುತ್ತೆ. ಸದ್ಯಕ್ಕೆ ಒಬ್ಬ ರಾಜ್ಕುಮಾರಿ ನಿನ್ನನ್ನು ಹುಡ್ಕೊಂಡ್ ಬರ್ತಾಳೆ. ರಾಜ್ಕುಮಾರಿನ? ಬರ್ತಾಳೆ ನೋಡು. You are looking for someone? Yes, I am. He is the one. What rubbish. ಹಲೋ. ಹಾ ಜೇಮ್ಸ್, ಕಮಿಂಗ್ ಆನ್ ಮೈ ವೇ. ಜೇಮ್ಸ್ ಫೋನ್ ಮಾಡಿದ್ದಾನೆ, ನಾನೊಂದ್ ಸ್ವಲ್ಪ ಹೋಗಿ ಬರ್ತೀನಿ. ರಿಂಗೇ ಆಗ್ಲಿಲ್ವಲ್ಲ? ಸೈಲೆಂಟ್ ಮೋಡ್ ಇಟ್ಟಿದ್ದೆ. ನಾವು ಬರ್ತೀವಿ. ಬೇಡ, ನನ್ನ ಒಬ್ಬನೇ ಬರಕ್ಕೆ ಹೇಳಿದ್ದೇನೆ. May I help you, sir? Yes. Oh yes, yeah, you can pack this please. Oh, this one? Oh, sorry. Okay, no problem. ಶಾಸ್ತ್ರಿ, ಏನ್ ಹೇಳ, ನಿಮ್ಮ ಅಜ್ಜಿ ನನ್ನ ಗ್ರಹಗತಿಗಳ ಬಗ್ಗೆ ಮಾತಾಡ್ತಿದ್ರೆ MS ಸುಬ್ಲಕ್ಷ್ಮಿ ಅವರ ಸುಪ್ರಭಾತ ಕೇಳ್ದಂಗಿರುತ್ತೆ. ಬೇರೆ ಏನ್ ಹೇಳಿದ್ರು? ಆ ಹುಡುಗಿ ಮತ್ತೆ ಇಲ್ಲೆಲ್ಲೋ ಕಾಣಿಸ್ತಾಳೆ ಅಂತ ಹೇಳಿದ್ರು. ಕಾಣಿಸಿದ್ಲು? ಎಲ್ಲಿ? ಇಲ್ಲೇ. ಇವಳು ಯಾಕೆ ಇಲ್ಲಿದ್ದಾಳೆ? ಮೋಸ್ಟ್ಲಿ ಬಬ್ಲು ಗರ್ಲ್ ಫ್ರೆಂಡ್ ಇವಳೇ ಇರ್ಬೇಕು. ಗರ್ಲ್ ಫ್ರೆಂಡ್? ಶಾಸ್ತ್ರಿ, ಏನ್ರಿ ಇದು? ನಮ್ಮ ಅಜ್ಜಿ ಪವರ್ನ ಮೋಸ್ಟ್ಲಿ ಫಾರಿನ್ ಟವರ್ ಕ್ಯಾಚ್ ಮಾಡ್ಕೊಳ್ತಾ ಇಲ್ಲ ಅನ್ಸುತ್ತೆ. ನಿಮ್ಮಜ್ಜಿ, ನೀನು ನಿಮ್ಮಜ್ಜಿ ಸೇರ್ಕೊಂಡು ಪವರು ಟವರ್ ಅಂತ ಪಂಚರ್ ಆಗಿರೋ ಟೈರ್ನ ನನಗ್ ತಗ್ಲಾಕಕ್ ನೋಡ್ತಿದ್ದೀರಾ? ಆ ಜಿಲೇಬಿ ಬುಕ್ಕ ನೋಡ್ದಾಗ್ಲೇ ಡೌಟ್ ಇತ್ತು. ನೀನು ನಿಮ್ಮಜ್ಜಿ ಈ ಕಿತ್ತೋ ಟ್ಯೂನಲ್ಲಿ ಹೇಳಿ ಏಮಾರ್ಸ್ಬಿಟ್ರಿ. ಇರ್ಲಿ ಬರ್ಲಿ, ನಾಳೆ ಹೆಂಗಿದ್ರು ಶಾಪಿಂಗ್ ಮಾಲ್ ಬಂದೇ ಬರ್ತಾಳೆ. ನಿಂಗೆ ಹೆಂಗ್ ಗೊತ್ತು? I'll pick it up tomorrow. Yeah, sure. ಅವಳು ಇಲ್ಲಿಗೆ ಬರ್ತಿದ್ದಾಳೆ. What's your problem? Why you guys following me? ಈ ಡಿಂಗ್ರಿ ಬುಲಿನ ಡೆಲಿಕೇಟ್ ಆಗಿ ಡೀಲ್ ಮಾಡ್ಬೇಕು. ಮೆತ್ತಿಗೆ ಹೇಳೋ ಕೇಳಿಸುತ್ತೆ. ಈ ಡವರಾಣಿ ಕನ್ನಡ ಎಲ್ಲ ಬರುತ್ತೆ. ನನಗೂ ಕನ್ನಡ ಬರುತ್ತೆ. ಬಂದ್ರೆ ಏನೀಗ? ಕಾಫಿ ಶಾಪಿಗೆ ಬರೋದು ಕಾಫಿ ಕುಡಿಯಕ್ಕೆ. ನಿನ್ನನ್ನು ಫಾಲೋ ಮಾಡಕ್ ಬಂದಿಲ್ಲ. ಬೈ ದ ವೇ, ನೀನು ಫಾಲೋ ಮಾಡಿಸ್ಕೊಳ್ಳೋಂತ ಫಿಗರು ಅಲ್ಲ. ಜಾಸ್ತಿ ಮಾತಾಡ್ಬೇಡ. ನಿನ್ನಂತ ಲೋಕಲ್ ರೋಮಿಯೋಗಳ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಹುಡುಗರಲ್ಲಿ 2 types. ಟೈಪ್ 1, ಹುಡುಗಿ ಸುಮಾರಾಗಿದ್ರೆ ಸಾಕು, ಇಂಥ ಒಂದು ಬೇಕಾರ್ ಬ್ಯಾಚ್ ಹಾಕೊಂಡು ಹುಡುಗಿ ಹಿಂದೆ ಬಿದ್ದು ಚೀಪ್ ಆಗಿ ಬಿಹೇವ್ ಮಾಡೋದು. ಟೈಪ್ 2, ಹುಡುಗಿ ಇಷ್ಟ ಆದ್ರೆ ಡೈರೆಕ್ಟ್ ಆಗಿ ಹೋಗಿ ಡೇರಿಂಗ್ ಆಗಿ ಪ್ರಪೋಸ್ ಮಾಡೋದು. ಅಂಥವ್ರು ಅಂದ್ರೆ ನನಗ್ ರೆಸ್ಪೆಕ್ಟ್. ನಿನ್ನಂಥವ್ರನ್ನ ಕಂಡ್ರೆ ಮೈಯೆಲ್ಲ ಉರಿಯತ್ತೆ. ಏನ್ ಅನ್ಕೊಂಡಿದ್ಯಾ? ಮೈಸೂರ್ಗೆ ಹೋದ್ರೆ ಮಲ್ಗೆ ಅಂತ ಹುಡುಗಿರು, ಮಂಡ್ಯಗೆ ಹೋದ್ರೆ ಬೆಲ್ದಂತ ಹುಡುಗಿರು, ಮಂಗ್ಳೂರ್ಗೆ ಹೋದ್ರೆ ಮೀನ್ ಅಂತ ಹುಡುಗಿರು, ಕೋಲಾರ್ಗೆ ಹೋದ್ರೆ ಚಿಂದ್ ಅಂತ ಹುಡುಗಿರು, ಬೆಂಗಳೂರಿಗೆ ಹೋದ್ರೆ ಬಿಂದಾಸ್ ಹುಡುಗಿರು. ಇವ್ರನ್ನೆಲ್ಲ ಬಿಟ್ಟು ಒಳ್ಳೆ ಬಿದಿರು ಬೊಂಬೆಗೆ ಬಟ್ಟೆ ಸುದ್ದಾಗಿದ್ಯಾ, ನಾನ್ ನಿನ್ನ ಫಾಲೋ ಮಾಡ್ತೀನ? ಇದೆಲ್ಲ ತಗೊಳಕ್ ದುಡ್ಡೆಲ್ಲಿಂದ ಬಂತೆ? That is none of your business. ಜಿಲೇಬಿ ಮುಕ್ತವಳೆ, ನಿನ್ ಬಿಸ್ನೆಸ್, ನಿನ್ ಹಿಂದೆ ಇರೋರ್ ಬಿಸ್ನೆಸ್, ಅವ್ರ ಹಿಂದೆ ಇರೋರ್ ಬಿಸ್ನೆಸ್ ಎಲ್ಲ ಚೆನ್ನಾಗ್ ಗೊತ್ತು. Nonsense. Your bill, sir? How much? 10-3, sir. Okay. ಹಂಗಂದ್ರೆ ಎಷ್ಟೋ ರವಿ? ಆ ಹುಡುಗಿ ಫ್ಲಾಟ್ ನಂಬರ್ 102. No. 10-3, sir. 103. 10-3 ಅಂದ್ರೆ 102 ಅಂದಲ್ಲ? ಸಾರಿ ಕಣೋ, ನಂಬರ್ ತಪ್ಪಾಗಿದೆ. ಹಂಗಂದ್ರೆ ಇವ್ಳು ಬಬ್ಲು ಗರ್ಲ್ ಫ್ರೆಂಡ್ ಅಲ್ವಾ? ಶ್ಯೂರ್ ಅಲ್ವೇ ಅಲ್ಲ, ನೀನ್ ಸುಮ್ನೆ ಆತರ ಬಿದ್ದೆ. ನೀವು ಇಮಿಡಿಯೇಟ್ ಆಗಿ ಆ ಬಬ್ಲು ಗರ್ಲ್ ಫ್ರೆಂಡ್ ಟ್ರೇಸ್ ಮಾಡಿ. ಅಂದ್ರೆ ನೀನು? ನಾನು ಜೇಮ್ಸ್ ನ ಮೀಟ್ ಮಾಡ್ಕೊಂಡ್ ಬರ್ತೀನಿ.
ಸಾರಿ ಮ್ಯಾಮ್ ಲೇಟ್. ಎಷ್ಟೊತ್ತು ಬೇಕೇನೆ? ಬೋಟಕ್ ಟೈಮ್ ಆಯ್ತು, ಬಾ. ಮಮ್ಮಿ ಅದು ಬೋಟ್ ಅಲ್ಲ ಫೆರ್ರಿ. ಅಯ್ಯೋ, ಎರಡು ಇಂಗ್ಲಿಷೇ. ನಡಿಯೇ, ಬಾ. ಚೆನ್ನಾಗಿದೆ. ಹೆಲೋ ಪುಟಿ. ಯು ಕನ್ನಡ? ಹೌದು, ನನ್ನ ಹೆಸರು ಭರತ್ ಅಂತ. ಐ ಆಮ್ ಪದ್ಮಾ. ದಿಸ್ ಇಸ್ ಮೈ ಸ್ಮಾಲ್ ಡಾಟರ್ ಶಾಂತಿ. ದಟ್ ಈಸ್ ವೆರಿ ಬಿಗ್ ಡಾಟರ್ ಪ್ರಶಾಂತ್. ಅವ್ರನ್ನ ಡಿಸ್ಟರ್ಬ್ ಮಾಡಿ. ಶಾಂತಿ, ಪ್ರಶಾಂತಿ ಎಲ್ಲಾರ್ದು ಕ್ಯೂಟ್ ನೇಮ್ ಪದ್ಮಕ. ಯು ಕಾಲ್ಡ್ ಪದ್ಮಕ? ಯಾಕೆ ಬೇಡ್ವಾ? ಆಹಾ, ಐ ಆಮ್ ಸೋ ಹ್ಯಾಪಿ. ಅಲ್ಲಕ್ಕ, ಹಾಲಿಡೇಗೆ ಸ್ವಿಟ್ಜರ್ಲ್ಯಾಂಡ್ ಹೋಗೋ ಬದಲು ಬುಲ್ ಫೈಟ್ ನಡೆಯೋ ಸ್ಪೇನ್ ಬಂದಿದ್ದೀರಲ್ಲ. ಹೇ, ಯು ಮಿಸ್ಟೇಕ್. ನಾಟ್ ಹಾಲಿಡೇ, ಮ್ಯಾರಿಟ್ ಹೋಟೆಲ್ ನಲ್ಲಿ ಫ್ಯಾಷನ್ ಶೋ ನಡೀತಿದೆ. ಓ. ಅಲ್ಲಿ ಪ್ರಶಾಂತಿ ಡಿಸೈನ್ ಮಾಡಿರೋ ಕಾಸ್ಟ್ಯೂಮ್ಸ್ ನ ಪ್ರೆಸೆಂಟ್ ಮಾಡ್ತಿದ್ದಾಳೆ. ಅದಕ್ಕೆ ಸಪರೇಟ್ ಆಗಿ ಮಾಡಲ್ಸ್ ಬೇಕಿತ್ತ? Yes. ನೀವೇ ಅದ್ರಲ್ಲ. ಅಯ್ಯೋ, ಅದೆಲ್ಲ ನಮ್ಗೆ ಯಾಕೆ ಬ್ರದರ್? ಹೋಗ್ಲಿ ಬಿಡಿ. ಆಮೇಲೆ ನೀವು ಆಂಟಿಗಳ ಬಟ್ಟೆಗೆಲ್ಲ ಮಾಡೆಲ್ ಮಾಡಬಹುದು, ತುಂಬಾ ಚೆನ್ನಾಗಿ. ನೀನೇನಿಲ್ಲಿ ಗೆಟ್ ಅಪ್. ಪ್ರಶಾಂತಿ, ನನ್ ಮಾತನ್ನ ಪ್ರಶಾಂತವಾಗಿ ಕೇಳು. ನನ್ ಹೆಸರು ಹೇಳ್ಬಿಟ್ಟ? ಯಾಕೆ, ಏನಾಯ್ತೆ? ಅಯ್ಯೋ, ಅದೊಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಪ್ರಶಾಂತಿ, ಬೇಸಿಕ್ಲಿ ನಾನು ಸೆಕೆಂಡ್ ಟೈಪ್ ಹುಡುಗನೇ. ಹಂಗಂದ್ರೆ ಏನ್ ಬ್ರದರ್? ಪ್ರಶಾಂತಿಗೆಲ್ಲ ಗೊತ್ತು. ಅಂದ್ರೆ ನಿಮ್ಮಿಬ್ರಿಗೂ ಚೆನ್ನಾಗ್ ಪರಿಚಯ ಇದ್ಯಾ? ಅಫ್ಕೋರ್ಸ್, ನೀನ್ ತುಂಬಾ ಇಂಟೆಲಿಜೆಂಟ್, ನಿನ್ ಸಿಸ್ಟರ್ ತರ ಅಲ್ಲ. ಮಾಮ್, ಲೆಟ್ಸ್ ಗೆಟ್ ಔಟ್ ಆಫ್ ಹಿಯರ್. ಬಾಯ್ ಬ್ರದರ್. ಬಾಯ್ ಅಕ್ಕ. ಪಾಪ ಅಕ್ಕ ಅಕ್ಕ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಿದ್ದ. ಆವಾಗ್ಲೇ ಏನಂದೆ? ಬಿದಿರು ಬೊಂಬೆಗೆ ಬಟ್ಟೆ ಸುತ್ತದಂಗಿದೀನಾ? ನನ್ ಮುಖ ಜಿಲೇಬಿ ತರ ಇದ್ಯಾ? ಏನ್ ಬಿಸಿ ಬಿಸಿ ಬಿಸ್ನೆಸ್ ಎಲ್ಲ ಗೊತ್ತಾ ನಿನಗೆ? ಪ್ರಶಾಂತಿ, ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮೈಂಡ್ ಇಂದ ಡಿಲೀಟ್ ಮಾಡ್ಬಿಡು. ಜಸ್ಟ್ ಗೋ ಟು ಹೆಲ್. ಯಾವ ರೇಂಜಿಗೆ ಮಾತಾಡಿದ್ರಿ? ನಮ್ಮ ಅಜ್ಜಿ ಪಬ್ಲಿಸಿಟಿಗೋಸ್ಕರ ನಮ್ಮ ತಾತನ್ ಹೋಗಿ ಆಗ್ತಾಳ. ಎಷ್ಟು ನೋವಾಗುತ್ತೆ ಗೊತ್ತಾ? ನಮ್ಮ ತಾತ ಸತ್ತಾಗ್ಲೂ ನಾನು ಇಷ್ಟ ಅಳ್ಳಿಲ್ಲ. ಓ, ಹೋಗ್ಲಿ ಬಿಡಿ ಶಾಸ್ತ್ರಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ನಲ್ಲ. ಒಳ್ಳೆ ಹೆಂಗ್ಸಿರ್ತಾರೆ, ಅಳ್ಬೇಡ. ನಿಮ್ಮ ಅಜ್ಜಿಗಿಂತ ಜಾಸ್ತಿ ಆ ಪ್ರಶಾಂತಿಗೆ ಬಾಯ್ಗೆ ಬಂದಂಗ್ ಬೈದಿದ್ದೀನಿ. ಅವಳ ಹೆಸರು ಪ್ರಶಾಂತಿ ಅಂತ ನಿನ್ಗೆ ಹೇಗೋ ಗೊತ್ತಾಯ್ತು? ಅದನ್ನು ಇವ್ರ ಅಜ್ಜಿನೇ ಹೇಳಿದ್ದು. ಭರತ್, ಬಬ್ಲು ಗರ್ಲ್ ಫ್ರೆಂಡ್ ಬಂದ್ಲು. ಇವಳು ನೋಡಕ್ ಒಳ್ಳೆ ಖತರ್ನಾಕ್ ಲೇಡಿ ಇದ್ದಂಗಿದ್ದಾಳೆ. ನಿಮ್ಮೆಲ್ರ ಕಣ್ಣು ಇವಳ ಮೇಲೆ ಇರ್ಬೇಕು. ನಿನ್ ಕಣ್ಣು ಪ್ರಶಾಂತಿ ಮೇಲೆ ಇರುತ್ತಾ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದಾಳೆ? ಅವಳು ಯಾರ ಹತ್ರ ಮಾತಾಡ್ತಿರ್ಬೋದು? ಮೋಸ್ಟ್ಲಿ ಅವ್ರ ಫಾದರ್ ಜೊತೆ. ಅವಳ ಫಾದರ್ ತುಂಬಾ ಟಫ್ ಮ್ಯಾನ್ ಅಂತ ಕಾಣಿಸುತ್ತೆ. ತುಂಬಾ ಟಫ್ ಅನ್ಸುತ್ತೆ. ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟು ಓದ್ತಾ ಇದ್ದೀನಿ. ನಾನು ಆಗ್ಲೇ ಪ್ರಶಾಂತಿ IPS ಅಂತ ಬೋರ್ಡ್ ಕೂಡ ಬರ್ಸ್ಬಿಟ್ಟಿದ್ದೀನಿ. ಓಕೆ ಡ್ಯಾಡಿ, ಡೆಫಿನೆಟ್ ಆಗಿ ಮಾಡ್ತೀನಿ. ಯಾರ್ದೆ ಫೋನು? ಡ್ಯಾಡಿದು. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಿಮ್ಮಪ್ಪ IPS ಮಾಡ್ಲಿ ಅಂತ ಡೆಲ್ಲಿ ಕಳ್ಸಿದ್ರೆ, ನೀನ್ ಫ್ಯಾಷನ್ ಡಿಸೈನಿಂಗ್ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಆಂಟಿ, 1500 ಸ್ಟೂಡೆಂಟ್ಸ್ ನಲ್ಲಿ ನಮ್ಮಿಬ್ರನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ಮೇಲೆ ನಾವು ಸ್ಪೆಷಲ್ ತಾನೆ. ಆದ್ರೂ ಸುಳ್ಳು ಹೇಳ್ ಬಂದಿರೋದು ತಪ್ಪಲ್ವಾ? ಇದೇನ್ ಶಾಸ್ತ್ರಿ, ಹೋಗಿ ಹೋಗಿ ಯಾವಳೋ ಕೆಂಚಿನೆಲ್ಲ ಫಾಲೋ ಮಾಡಂಗಾಯ್ತಲ್ಲ. ಬರ್ರಿ ಶಾಸ್ತ್ರಿ, ಹುಡುಗಿ ಹೋಗ್ತಿದ್ದಾಳೆ. ರೇ ಬನ್ರಿ, ಅವಳನ್ನ ಫಾಲೋ ಮಾಡೋಣ. ಏನ್ ಶಾಸ್ತ್ರಿ? ನಿನ್ನೆ ನಾನು, ಇವತ್ತು ಅವಳ. ಈಗೇನ್ ಕತೆ ಹೇಳ್ತೀಯಾ? ಏನೋ ಒಂದ್ ಹೇಳಿ ಸಿಚುವೇಶನ್ ಮ್ಯಾನೇಜ್ ಮಾಡಿ ಬಾಸ್. ಮ್ಯಾನೇಜ್ ಯಾಕ್ರಿ ಮಾಡ್ಬೇಕು? ನಿಜ ಹೇಳ್ಬೇಕು ನೋಡಮ್ಮ. ನೀನ್ ಬೇರೆ, ಅವಳು ಬೇರೆ, ಪರಿಸ್ಥಿತಿ ಬೇರೆ, ಪರ್ಸನ್ ಬೇರೆ, ಪರ್ಪಸ್ ಬೇರೆ. ನಿನ್ ಪರ್ಪಸ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ನ ಥೋರು ಅಂದ್ರೆ ನನಗ ಅಸಹ್ಯ. ಬಾರೆ. ಏನೋ ಶಾಸ್ತ್ರಿ, ಪರಿಸ್ಥಿತಿ ಈ ತರ ರಿವರ್ಸ್ ಆಗ್ಬಿಡ್ತಲ್ಲ. ಅಲ್ಲ, ನಮ್ ಕೆಲಸ ನಾವು ಮಾಡೋದು ತಪ್ಪ ಅಲ್ಲ ಭರತ್, ಕೆಲವು ವಿಷಯದಲ್ಲಿ ನಮ್ ಈಗೋನ ಪಕ್ಕಕ್ಕೆ ಹಿಡಿದಿದ್ರೆ ಕೆಲಸ ಆಗಲ್ಲ. ಹೋಗಿ ಇರೋ ವಿಷಯನ ಇರೋವಾಗ ಹೇಳ್ಬಿಡು. ಕರೆಕ್ಟ್. ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ಓಕೆ. ಹೇ, ನನ್ ಹಿಂದೆನೆ ಫಾಲೋ ಮಾಡ್ತಾ ಇದ್ಯಾ? ಎಕ್ಸ್ಕ್ಯೂಸ್ ಮೀ, ಸೆಕ್ಯೂರಿಟಿ, ಸೆಕ್ಯೂರಿಟಿ. ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ಬೇಡ. ನಾನೊಬ್ಬ ಪೊಲೀಸ್, ಒಬ್ಬ ಕ್ರಿಮಿನಲ್ ಹಿಡಿಯೋಣ ಅಂತ ನಾನು ಈ ದೇಶಕ್ಕೆ ಬಂದೆ. ನೀನ್ ಅವನ್ ಗರ್ಲ್ ಫ್ರೆಂಡ್ ಅಂತ ನಾನು ನಿನ್ ಫಾಲೋ ಮಾಡಿದೆ, ಹರ್ಟ್ ಮಾಡಿದೆ. ನಿಜ ಗೊತ್ತಾದ್ಮೇಲೆ ನಾನು ತುಂಬಾ ಫೀಲ್ ಮಾಡ್ಕೊಂಡೆ. ಅದೇನೋ ಗೊತ್ತಿಲ್ಲ, ನಾನಿನ್ನ ತುಂಬಾ ಹಚ್ಕೊಂಡಿದ್ದೀನಿ. ಇಷ್ಟ ಇದ್ರೆ ಒಪ್ಕೋ, ಖುಷಿ ಆದ್ರೆ ಅಪ್ಕೋ. ಭರತ್, ನಿಜವಾಗ್ಲೂ ಆ ಬಬ್ಲು ಬರ್ತಾನಾ? ಬಂದೇ ಬರ್ತಾನೆ. ಪೊಲೀಸ್ ಆದವನ್ಗೆ ಫೋಕಸ್ ಜೊತೆಗೆ ಪೇಷನ್ಸ್ ಮುಖ್ಯ. ಹೌದು, ನರಸಿಂಹಲ್ಲಿ ಫೋಕಸ್ ಮಾಡ್ತಾ ಇದ್ದಾನೆ ಬಬ್ಲು ಗರ್ಲ್ ಫ್ರೆಂಡ್ ಮೇಲೆ. ನೀನು ಪ್ರಶಾಂತಿ ಮೇಲೆ ಫೋಕಸ್ ಮಾಡ್ದಂಗೆ. ಏನು ಕಿಂಡಲ್ಲ? ಇಲ್ಲ, ರಿಯಲ್. ಅದಕ್ಕೆ ತಾನೇ ನಿಮ್ ಪ್ರೀತಿ ಸಕ್ಸಸ್ ಆಗಿದ್ದು. ಇದ್ಯಾ ಮಹಾಶಾಸ್ತ್ರಿ, ಹುಡುಗಿರ್ನ ಹಿಂಗೂ ಪಟಾಯಿಸಬಹುದು. ಸೇಮ್ ಕಲರ್ ಡ್ರೆಸ್ ಹಾಕೊಂಬಂದ್ರೆ ಸೇಮ್ ಪಿಂಚ್ ಅಂತ. ರವಿಚಂದ್ರನ್ ಅವ್ರದ್ದು 4 ಲವ್ ಸಾಂಗ್ ಆಡಿದ್ರೆ ಸಾಕು, ಯಾವ ಫ್ಯಾಬ್ಯುಲಸ್ ಟೇಸ್ಟ್ ಅಂತ ಫ್ಲಾಟ್ ಆಗ್ಬಿಡ್ತಾರೆ.
ಹಾಗೇನೂ ಇಲ್ಲ ಬಿಡಿ ಸರ್, ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ಶಾಸ್ತ್ರಿ ನಿಜ ಒಪ್ಕೋ, ಅವಳ ಫ್ಯಾಷನ್ ಡಿಸೈನಿಂಗು ನಮ್ ಡಿಪಾರ್ಟ್ಮೆಂಟ್ಗೂ ಮ್ಯಾಚ್ ಆಗಕ್ ಸಾಧ್ಯನೇ ಇಲ್ಲ. ಇವಾಗೇನು ಹಂಗಂತ ಇದ್ದೀರಾ, ಮದ್ವೆ ಆದ್ಮೇಲೆ ಎಲ್ಲ ಮ್ಯಾಚ್ ಆಗುತ್ತೆ ಬಿಡಿ ಬಾಸ್. ಕ್ಯಾಚ್ ಹಾಕೊಳ್ಳೋರ್ಗು ಅಷ್ಟೇ ಮ್ಯಾಚಿಂಗು. ಮದ್ವೆ ಆದ್ಮೇಲೆ ಮೈ ತುಂಬಾ ಸೀರೆ ಉಟ್ಕೊಂಡು 3 ಹೊತ್ತು ಮನೇಲೆ ಬಿದ್ದಿರ್ಬೇಕು. ಜೋಕ್ ಮಾಡಬೇಡಿ ಬಿಡಿ ಬಾಸ್. ಇದ್ಯಾ ಜೋಕು? ಮದ್ವೆ ಆದ್ಮೇಲೆ ಮನೇಲೆ ಬಿದ್ದಿರ್ಬೇಕು. ಅಲ್ಲ ಅವ್ರ ಅಪ್ಪ ಅಮ್ಮನ್ಗಾದ್ರೂ ಬುದ್ಧಿ ಬೇಡವಾ? ಶಾಸ್ತ್ರಿ ನೀನ್ ಅವ್ರ ಅಮ್ಮನ್ ನೋಡ್ಬೇಕು. ಆ ಸ್ಮೈಲು, ಆ ಸ್ಟೈಲು, ಆ ಅರ್ಧಂಬರ್ಧ ಕಿತ್ತೋಗಿರೋ ಇಂಗ್ಲಿಷ್ ಕೇಳಿಸ್ಕೊಂತಿದ್ರೆ ಕ್ಯೂಡನ್ಗೂ ಕಿವಿಲ್ ಬೀಡಿಂಗ್ ಶುರು ಆಗ್ಬಿಡುತ್ತೆ. ಅವ್ರ ಟೋಟಲ್ ಫ್ಯಾಮಿಲಿ ನೋಡ್ತಿದ್ರೆ ಈ ಒಂಥರ ಕಾರ್ಟೂನ್ ನೆಟ್ವರ್ಕ್ ಚಾನಲ್ ನೋಡ್ದಂಗೆ ಇರುತ್ತೆ. ಬೇಡ ಬಿಡಿ ಬಾಸ್, ಕೇಳಿಸ್ಕೊಂಡ್ರೆ ಫೀಲ್ ಮಾಡ್ಕೋತಾರೆ. ಕೇಳಿಸ್ಕೊಳಕ್ಕೆ ಮನೇಲಿ ಏನ್ ಕಿವಿನ ಇದೆ? ಆ ಕಿವಿನೇ ಈ ಮನೆಗೆ ಬಂದಿದೆ ಬಾಸ್. ಹೆಲ್ಪ್ ಮಾಡಿದ್ಯಲ್ಲ ಅಂತ ಥ್ಯಾಂಕ್ಸ್ ಹೇಳಕ್ ಬಂದೆ, ಬಟ್ ಯು ಡೋಂಟ್ ಡಿಸರ್ವ್ ಇಟ್. ಒಳಗೊಂದು ಹೊರಗೊಂದು ಅಂತ ಚೆನ್ನಾಗ್ ಗೊತ್ತಾಯ್ತು. ಆದ್ರೆ ಒಂದ್ ತಿಳ್ಕೊ, ಹುಡುಗಿರಲ್ಲಿ 2 ಟೈಪ್ಸ್ ಇರ್ತಾರೆ. ಟೈಪ್ 1 ಇಂಥ ಚೀಪ್ ಟ್ರಿಕ್ಸ್ ಬಿದ್ದು ನಿನ್ ಹಿಂದೆ ನಾಯಿ ತರ ಅಲಿತಾರೆ. ಟೈಪ್ 2 ಇಂಥ ಹುಡುಗಿರ್ನ ಒಲಿಸ್ಕೊಳ್ಳೋದು ತುಂಬಾ ಕಷ್ಟ. ಇಂಥವ್ರಿಗೋಸ್ಕರ ಯುದ್ಧನೇ ನಡೆಯತ್ತೆ. ಲೈಫಲ್ಲಿ ರಿಸ್ಕ್ ತಗೋಬೇಕು, ಆದ್ರೂ ಸಿಗ್ತಾರೇನೋ ಗ್ಯಾರಂಟಿ ಇರಲ್ಲ. ಅದೇ ನಾನು. ಇನ್ ಮುಂದೆ ನನ್ ಹಿಂದೆ ಅಲಿಯೋದನ್ನ ಬಿಟ್ಬಿಡು. ಪಜಿತಿ ಆಯ್ತು. ಶಾಸ್ತ್ರಿ ಇವಳು ಯಾವಾಗ ಎಂಟ್ರಿ ಕೊಟ್ಲು? ಹುಡುಗಿರ್ನ ಹಿಂಗೂ ಪಟಾಯಿಸ್ಬೋದು ಅಂದಿಲ್ಲ, ಆಗ್ಲೇ ಬಂದ್ಲು. ಓ ಗ್ರೇಟ್ ಎಂಟ್ರಿ. ಪರ್ಫೆಕ್ಟ್ ಟೈಮ್. ನೀನಾದ್ರೂ ಹೇಳೋದಲ್ವಾ? ಎದುರುಗಡೆನೆ ನಿಂತಿದ್ರೆ ಹೆಂಗ್ ಸಾರ್ ಹೇಳೋದು? ಕೈಯೋ ಕಾಲೋ ಕೆರಿಯತ್ತಾನೆ. ಓ ಹೊಳಿಲಿಲ್ಲ ಸರ್. ಅಯ್ಯ ಹೋಗ್ಲಿ ಬಿಡ್ರಿ. ಇವಳು ಟೈಪ್ 2 ಅಂತೆ. ಇವಳಿಗೋಸ್ಕರ ಯುದ್ಧ ಬೇರೆ ಮಾಡ್ಬೇಕಂತೆ. ಮಾಡಿದ್ರು ಸಿಗೋದ್ ಗ್ಯಾರಂಟಿ ಇಲ್ಲ. ಒಳ್ಳೆ ಜೀರಾ ಸ್ವರ್ಗೋಗಿರೋ ಜಿಲೇಬಿ ಇದ್ದಂಗಿದ್ದಾಳೆ. ಇವರೆಲ್ಲ ಫ್ರಿಡ್ಜ್ ಅಲ್ಲಿರೋ ತರಕಾರಿ ತರ ಕಲರ್ ಹಾಗೆ ಇರುತ್ತೆ, ಆದ್ರೆ ಟೇಸ್ಟ್ ಇರಲ್ಲ. ಕೊನೆಗೆ ಹಸಿನೋ ಹಂದಿನೋ ತಿನ್ಕೊಂತವೆ. ಅಯ್ಯ ಈಗ ಯಾಕ್ರಿ ಕೆರೀತಾರೆ? ಕೆರಿಯೋ ಟೈಮಲ್ಲಿ ಕೆರೀಲಿಲ್ಲ ನನಗೇನ್ ಕಜ್ಜಿನ? ರೀ ಎಂಟ್ರಿ ಸರ್. ಎಲ್ಲಿ? ಅಲ್ಲಿ. ಶಾಸ್ತ್ರಿ ಲಿಂಕ್ ಕಟ್ಟಾದಂಗೆ ಅಲ್ವಾ? 100%. ನಾನೇ ಪಿ ವಿ ಭೂಷಣ್. ಈ ಮನೆ ಯಜಮಾನನ ಮುಗಿಸಿ ಈ ಅರಮನೆಯಲ್ಲಿ ರಾಜ್ ದರ್ಬಾರ್ ನಡೆಸ್ತಿರೋದು ನಾನೇ. ಕ್ರೈಮ್ ಅನ್ನೋದು ನನಗೆ ಐಸ್ ಕ್ರೀಮ್ ಇದ್ದಂಗೆ. Nobody can scratch me. Nobody can scratch me ಅಲ್ಲ ಕಣಲೆ. ಸ್ಕ್ರಾಚ್ ಮೀ ಅಂದ್ರೆ ಕ್ಯಾರ್ಕೊಳ್ಳೋದು, ಕ್ಯಾಚ್ ಮೀ ಅಂದ್ರೆ ಹಿಡ್ಕೊಳ್ಳೋದು. ಡಬ್ಬಿಂಗ್ ಅಲ್ಲಿ ಚೇಂಜ್ ಮಾಡ್ಕೊಳ್ರಿ ರೇ, ಟೆಕ್ನಾಲಜಿ ಬಳಸ್ಕೊಳ್ರಿ. ನನಗೆ ಸಜೆಷನ್ ಲೇ, ನೆಗೆಟಿವ್ ಕ್ಯಾರೆಕ್ಟರ್ ಕೇಳ್ಕೊಂಡ್ ಬಂದ್ಬಿಟ್ಟು ನೆಗೆಟಿವ್ ತಿಂತಾ ಇದೆಯಲ್ಲೋ. 30ನೇ ಟೇಕು ಏನ್ ಸೆಂಚುರಿ ಬರ್ಸ್ಬೇಕು ಅಂತಿದ್ಯಾ? ನಿನಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ಯಾರು ಕಲಾವಿದ್ರು ಮನೆಗೆ ಬೇಡ ಬಿಡ, ಸೀದಾ ರಕ್ಷಿತನ ಮನೆಗೋ ಕಸ ಗುಡ್ಸು, ರಮ್ಮಿನ ಮನೆಗೋ ಕಕ್ಕಸ್ತೊಳಿ. ನೀನ್ ಯಾವ ಹೇಳಕ್ಕೆ? ನಾನ್ ಡೈರೆಕ್ಟ್ರು. ಪಿ ವಿ ಭೂಷಣ್, ಓನರ್ ಆಫ್ ದಿ ಹೌಸ್. ನೋ ಲೊಕೇಶನ್, ನೋ ಶೂಟಿಂಗ್. ಬೇಕಾದ್ರೆ ಒಂದು 10,000 ಜಾಸ್ತಿ ಕೊಡ್ತೀನಿ. ನಿನ್ನ ಬಾಯಿಗೆ ನನ್ನ ಎಕ್ರಾ ತುರ್ಕ. ನನಗೆ ಇನ್ನು ಅಡ್ವಾನ್ಸ್ ಕೊಟ್ಟಿಲ್ಲ. ನನ್ನ ಮಗನಿಗೆ 10,000 ಕೊಡ್ತೀಯಾ? ಯಾರು ಈ ಕಾಮಿಡಿ ಪೀಸು? ಈ ಮನೇಲಿ ರಾಮೇಗೌಡ ಅಂತ ಅಕೌಂಟೆಂಟ್ ಇದ್ದಿರಲ್ಲ, ಅವರು ಈ ಮನೆನ ನಿಮ್ಮ ಮಾವನ ಹತ್ರ ತಗೊಂಡ್ರು. ಇವನು ಅವ್ರ ಮಗಳಿಗೆ ಡವ್ ಹೊಡೆದ್ಬಿಟ್ಟು ಓನರ್ ರೇಂಜಿಗೆ ಬಿಲ್ಡಪ್ ಕೊಡ್ತಾವನೆ. ಸರ್, ಇವನ್ಗೆ ಆಕ್ಟಿಂಗ್ ಹುಚ್ಚು ಬೇರೆ ಇದೆ. ಇಷ್ಟು ಡೀಟೇಲ್ಸ್ ಆಗ್ಬಿಡು. ಜ್ಯೂಸ್ ಕೊಡ್ಲಿ, ನಾನ್ ಬಿಟ್ಬಿಡ್ತೀನ. ಏನೋ ಮೋಹನ, ಯಾರೋ ಈ ಮಗು ಒಳ್ಳೆ ಹೀರೋ ತರ ಇದ್ದಾನೆ. ಸರ್, ಇವ್ರು ಭರತ್ ಅಂತ ಶೂಟಿಂಗ್ ಲೊಕೇಶನ್ ನೋಡಕ್ ಬಂದಿದ್ದಾರೆ ಸರ್. ಡೈರೆಕ್ಟರ್ ಲೊಕೇಶನ್ ಫಿಕ್ಸ್ ಮಾಡೋದು. ಓ, ಇವಾಗ ಹೀರೋಗಳ ಲೊಕೇಶನ್ ಫಿಕ್ಸ್ ಮಾಡ್ಬಿಡ್ತಾರ ಸರ್. ಇವ್ರು ಬರೀ ಹೀರೋ ಮಾತ್ರ ಅಲ್ಲ, ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲಾನು. ಅದೇ ನಮ್ಮ ಮಾಜಿ MLA ಕೃಷ್ಣ ಪ್ರಸಾದ್ ಅವರು ಇದ್ರಲ್ಲ ಸರ್, ಅವ್ರ ಲೈಫ್ ಹಿಸ್ಟ್ರಿ ಮೇಲೆ ಒಂದು ಫಿಲ್ಮ್ ಮಾಡ್ತಾ ಇದೀವಿ. ಫಿಲ್ಮ್? ಹೌದು ಸರ್. ಹೇ ಗೊತ್ತು, ಈ ಮನೆ ಹಳೆ ಓನರು. ಅವ್ರ ಲೈಫ್ ಸ್ಟೋರಿನ ಇಲ್ಲಿ ಮಾಡ್ದೆ. ಏನ್ ಸಿಟಿ ಮಾರ್ಕೆಟ್ ಮಸೀದಿ ಮುಂದೆ ಮಾಡ್ತೀರಾ? ಅದಕ್ಕೆ ಸರ್ ಶೂಟಿಂಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಆ ಪೇಮೆಂಟ್ ಏನಂತ ಹೇಳಿದ್ರೆ? ಪೇಮೆಂಟ್ಗೆ ಬಂದವನ್ಗೆ ಪೇಮೆಂಟ್ ಚಿಂತೆ ಯಾಕೆ ಸರ್? ಏನಾಯ್ತು? ಏನ್ ಟೈಮಿಂಗು, ಏನ್ ರೈಮಿಂಗು, ಪೇಮೆಂಟ್ ಯು ಆರ್ ಅನ್ಬಿಲೀವಬಲ್ ಸರ್. ವಾಹ್, ನಿನ್ನ ಎಕ್ಸೈಟ್ಮೆಂಟ್ ಈ ಪಿ ವಿ ಭೂಷಣ್ಗೆ ತುಂಬಾ ಇಷ್ಟ ಆಗ್ಬಿಡ್ತು. ಪಿ ವಿ ಭೂಷಣ್? ಪದ್ಮವಿಭೂಷಣ್. ಹೋ, ನಿಮ್ಗೆ ಅದು ಕೊಟ್ಟಿದ್ದಾರಾ? ಕೊಟ್ಟಿಲ್ಲ, ನಾನೇ ಇಟ್ಕೊಂಡಿದ್ದೀನಿ. ಡೋಂಟ್ ವರಿ ಸರ್, ನಾನ್ ತೆಗಿಯೋ ಸಿನಿಮಾಲಿ ನಿಮ್ಗೆ ಅದು ಬರಕ್ ಮಾಡ್ತೀನಿ. ನಂಗೆ ಕೊಡ್ಸ್ಬಿಡಿ ಸಾ, ನನ್ನ ಹೆಂಗ್ ಬೇಕಾದ್ರೆ ರುಬ್ಕೊಳ್ಳಿ ಸಾ. ನೋಡ್ತಾ ಇರಿ ಸರ್, ನಿಮ್ನ ಚೆನ್ನಾಗಿ ರುಬ್ತೀನಿ. ಜೇನ್ ಹಿಡ್ದಂಗೆ ಹಿಂಡು ಬಿಡ್ತೀನಿ. ಏನ ನಿಮ್ ಟ್ಯಾಲೆಂಟ್. ಲೇ ಮೋಹನ, ಏನೋ ಇದು ಶೂಟಿಂಗ್ ಅಂತ ಮನೆ ತಗೊಂಡು ನೀವೇನೋ ಮಾಡ್ತಾ ಇದ್ದೀರಾ? ಅಲ್ಲ ಸರ್, ನಿಮ್ಗೆ ಯಾಕೆ ಸರ್ ಈ ಡೌಟ್ ಬಂತು? ಡೌಟಾ? ಲೇ, ಇದು ಶೂಟಿಂಗ್ ಏನೋ ಇದು. ಕ್ಯಾಮ್ರಾ ಇಲ್ಲ, ಯೂನಿಟ್ ಇಲ್ಲ, ಜನರೇಟ್ ಇಲ್ಲ, ಜೂನಿಯರ್ ಆರ್ಟಿಸ್ಟ್ ಇಲ್ಲ, ಜ್ಯೂಸ್ ಇಲ್ಲ, ಮೋಸಂಬಿ ಇಲ್ಲ, ದ್ರಾಕ್ಷಿ ಇಲ್ಲ. ಗಂಡಸರು ಮುಖ ನೋಡಿ ನೋಡಿ ನನಗೆ ವಾಂತಿ ಬರ್ತಾ ಇದೆ ಕಣ್ರು ನನಗೆ. ಮಿಸ್ಟರ್ ಭೂಷಣ್, ರಿಯಾಲಿಟಿ ಶೋ ಅಲ್ಲಿ ಅವೆಲ್ಲ ಇರಲ್ಲ. ರಿಯಾಲಿಟಿ ಶೋನಾ? ಹಾ, ಹಂಗಂದ್ರೆ ನೀವು ಬಿಗ್ ಬಾಸ್ ಶೋ ನೋಡಿದಿರಲ್ವಾ? ಅದೇ ತರ ಇದು ಬಾಸ್ಗೆ ಬಾಸ್ ಶೋ. ಬಾಸ್ಗೆ ಬಾಸ್ ಏನ್ ಕಾನ್ಸೆಪ್ಟ್? ಕೃಷ್ಣನ ಈಗ ಬದುಕಿದ್ರೆ
ಅವ್ರ ಮಗ ML ಆಗಿದ್ದಿದ್ರೆ ಅವ್ರು ಏನ್ ಫೀಲ್ ಮಾಡ್ತಿದ್ರು, ಹೇಗ್ ಫೀಲ್ ಮಾಡ್ತಿದ್ರು ಅಂತ ಎಲ್ಲ ಸೀಕ್ರೆಟ್ ಕ್ಯಾಮ್ರಾ ರೆಕಾರ್ಡ್ ಆಗುತ್ತೆ. ಸೀಕ್ರೆಟ್ ಕ್ಯಾಮ್ರಾನ ಎಲ್ಲಿ ಕಾಣ್ತಾನೆ ಇಲ್ಲ? ಕಂಡ್ರೆ ಅದನ್ನ ಸೀಕ್ರೆಟ್ ಅಂತಾರ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಆ ಕಡೆ ನೋಡಿ. ಕ್ಯಾಮ್ರಾಗಳೆಲ್ಲ ಕೃಷ್ಣನ ಕ್ಯಾರೆಕ್ಟರ್ ಫಾಲೋ ಮಾಡ್ತಾ ಹೋಗುತ್ತೆ. ಇನ್ ಮಿಕ್ಕಿರೋ ಕ್ಯಾರೆಕ್ಟರ್ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡಬೇಕು. ಓಕೆಪ್ಪ, ನನಗೀಗ ಕ್ಲಾರಿಟಿ ಬಂತು. ಇದರಲ್ಲಿ ಪಿ ವಿ ಭೂಷಣ್ ಕ್ಯಾರೆಕ್ಟರ್ ಏನು? ನಿಮ್ಗೆ ಪಾಸಿಟಿವ್ ಕ್ಯಾರೆಕ್ಟರ್ ಬೇಕಾ, ನೆಗೆಟಿವ್ ಕ್ಯಾರೆಕ್ಟರ್ ಬೇಕಾ? ಪಾಸಿಟಿವ್ ಎಲ್ಲ ಅಶ್ವತ್ಥರ್ಗೆ ಸರಿ. ನಮ್ಗೇನಾದ್ರು ನೆಗೆಟಿವ್, ನಮ್ ಟ್ಯಾಲೆಂಟ್ ಫುಲ್ ಉಪಯೋಗಿಸ್ಕೋಬೋದಲ್ಲ. ಗುಡ್, ನೋಡ್ತಾ ಇರಿ ನಾಳೆಯಿಂದ ನಿಮ್ ಟ್ಯಾಲೆಂಟ್ ನ ಹೇಗೆ ಯೂಸ್ ಮಾಡ್ಕೊಂತೀನಿ ಅಂತ. ಏನ್ ಬಳ್ಳಾರಿ ಮಂಜಾ, ಹೇಗಿದ್ಯಾ? ಏನಂತ ಹೇಳೋಣ, ಆ ಬಡ್ಡಿ ನಾಗನ ಹತ್ರ ಮಗಳ ಮದ್ವೆಗೆ ಅಂತ 25,000 ಸಾಲ ತಗೊಂಡೆ. ಅವನು ಬಡ್ಡಿಗ್ ಬಡ್ಡಿ ಸೇರಿಸಿ 1 ಲಕ್ಷ ವಸೂಲಿ ಮಾಡ್ದ. ಇದೆಲ್ಲ ಯಾಕೆ ನನಗೆ ಹೇಳಿಲ್ಲ? ಕಷ್ಟ ಅಂತ ಬಂದ್ರೆ ನಿಮ್ ಸಹಾಯಕ್ಕೆ ನಾವಿಲ್ವಾ? ರೀ ಶಾಸ್ತ್ರಿ, ಯಾರ್ರಿ ಅವ್ನ್ ಬಡ್ಡಿ ನಾಗ? ನಾನೇ ಬಡ್ಡಿ ನಾಗ. ಏಯ್ ಹೋಗ. ಏನು ಏನ್ ಬಡ್ಡಿ ನಾಗ? ನಮ್ ಜನಕ್ಕೆ ತುಂಬಾ ತೊಂದರೆ ಕೊಡ್ತಿದ್ಯಂತೆ. ಮತ್ತೆ ಬಡ್ಡಿ ದುಡ್ಡು ವಾಪಸ್ ಕೊಡಿಲ್ಲ ಅಂದ್ರೆ ಏನ್ ಮುತ್ತ ಕೊಡ್ತಾರೆ? ಏನು ವಾಯ್ಸ್ ಜೋರಾಗ್ತಾ ಇದೆ ಸರ್? ಈ ಡೈಲಾಗ್ ಫುಲ್ ನಡಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಈ ಬಾಡಿಗೆ ಬಿಲ್ಡಿಂಗ್ ಬೇಸ್ಮೆಂಟ್ ಫುಲ್ ಸ್ಟ್ರಾಂಗ್ ಅಮ್ಮ ಜೀವಂಟು ಅಂತಾರ. ಹೇಯ್, ಒಳ್ಳೆ ಮಾತಲ್ಲಿ ಸೆಟ್ಲ್ ಆಗ್ಲಿಲ್ಲ ಅಂದ್ರೆ ಬಿಲ್ಡಿಂಗ್ ಬೇಸ್ಮೆಂಟ್ ಇರ್ಲಿ, ಸೈಟು ಇರಲ್ಲ. ದಂಧ ಹೆಸರಲ್ಲಿ ದಗ ಮಾಡೋನು ನನ್ಗೆ ಇಷ್ಟ ಆಗಲ್ಲ. ಅಂತವನ್ಗೆ ಬುದ್ಧಿ ಕಲಿಸದೆ ಸುಮ್ನೆ ಬಿಡಲ್ಲ. ಏನೋ ಬುದ್ಧಿ ಕಲ್ಸೋದು? ಏನೋ ನೀ ಸ್ಕೂಲ್ ಮೇಸ್ತೇನೋ? ಏನೋ ಏನೋ ಹಂಗೊಡ್ದ. ಓ, ಇದು ರಿಯಾಲಿಟಿ ಶೋ ಅಲ್ವಾ ಬಾಸು? ನಿಮ್ ಪರ್ಫಾರ್ಮೆನ್ಸ್ ಮುಂದೆ ಅವರು ಡಾಮಿನೇಟ್ ಆಗ್ತಾ ಇದ್ದಾರೆ. ಈಗ ಏನಾದ್ರು ನೀವು ವೀಕ್ ಆದ್ರೆ ಅಷ್ಟೇ ಎಲಿಮಿನೇಷನ್ ಗ್ಯಾರಂಟಿ. ಕಣ್ಣೆ ಕಾಣ್ತಿಲ್ಲ. ಏನೋ ಬಾಂಡ್ ರೇಂಜ್ ಕೊಡ್ದೆ. ನೀನಲ್ಲಮ್ಮ ಬಾಂಡು, ನಾನಮ್ಮ ಅಣ್ಣ ಬಾಂಡು. ಎಲ್ಲ ಕೆಲ್ಸಗಳೇ ಒಂದೇ ಬಡ್ಡಿ ಮೀಟರ್. ಮುದ್ಕಪ್ಪ, ನಿಂದೇನಪ್ಪ ನಿಂದು? ಮುದ್ದೇನ ಗಂಟಲ್ಲಿ ತಗಲಾಕೊಂಡಿರ್ತಾರೆ ನಿಂತಿದ್ಯಲ್ಲ. ಏನೋ ಒಂದು ಪ್ರಾಬ್ಲಮ್. ಏನು ನಾಳೆ ಇಷ್ಟೊತ್ತಿಗೆ ಇವ್ರ ಹತ್ರ ವಸೂಲಿ ಮಾಡ್ರ ಬಡ್ಡಿ ದುಡ್ಡನ್ನೆಲ್ಲ ವಾಪಸ್ ಕೊಟ್ರೆ ಸರಿ. ಸರ್, ನನಗೆ ದಿನದ ಬಡ್ಡಿ ಬೇಡ, ವಾರದ ಬಡ್ಡಿ ಬೇಡ, ತಿಂಗಳ ಬಡ್ಡಿ ಬೇಡ ಸರ್. ಅವ್ರ ದುಡ್ಡೆಲ್ಲ ಕೊಟ್ಬಿಡ್ತೀನಿ ಸರ್. ನನ್ನ ಬಿಟ್ಬಿಡಿ ಸರ್. ಆಯ್ತು, ಹೋಗು. ನೀವೇನ್ ಸರ್ ಭಕ್ತ ಪ್ರಾಬ್ಲಮ್ ಅಂತಾರ ಇದ್ರಿ? ಇದಕ್ಕಿದಂಗೆ ಹಿರಣ್ಯಕಶಿಪ ಬಿಡ್ರಿ. ಈಗ ನೀವೆಲ್ಲ ಹೋಗಿ ನಾಳೆ ಬಂದು ಡಿಸ್ಕೊಳ್ಳಿ. ಅಪ್ಪಾಜಿ, ನೀನು ಹೊಡೆದ ಏಟ್ಗೆ ಅವನು ಹುಟ್ಟು ಬಟ್ಟೆ ಎಲ್ಲ ಒಂದೇ ಆಗಿರುತ್ತೆ. ಇದೆಲ್ಲ ಮಾಮೂಲು. ಅಸೆಂಬ್ಲಿ ನೋಡ್ಬೇಕು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದ್ರೂ ಇವ್ನು ಆಡೋ ಮಾತಿಗೆ ಟೇಬಲ್ ತಟ್ಟಿ ಸಪೋರ್ಟ್ ಮಾಡ್ತಾರೆ. ಇಂಡಿಪೆಂಡೆಂಟ್? ಹೌದಪ್ಪಾಜಿ. ಇಂಡಿಪೆಂಡೆಂಟ್. ನಿಮಗೆ ಅಣ್ಣವ್ರ ಸಪೋರ್ಟ್, ಅವ್ರದೇ ಸಪೋರ್ಟ್ ಇವನ್ಗೆ. ಹೌದಾ, ಒಳ್ಳೇದೇ ಆಯ್ತು. ಅದ್ ಸರಿ, ಅಣ್ಣ ಅವರು ಒಂದಕ್ಕೆ ನೆನಪಾಯ್ತು. ಅವ್ರು ಹೇಗಿದ್ದಾರೆ? ಇನ್ನೆಲ್ಲಿರ್ತಾರೆ? ಹೋಗಾಯ್ತು. ಹೋಗಾಯ್ತು ಅಂದ್ರೆ ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ಹಿಮಾಲಯಕ್ಕೆ. ಅಮೋಘ ವರ್ಷ ನೃಪತುಂಗ ಶೂಟಿಂಗ್ಗೆ. ಅದು ಅಣ್ಣ ಅವರ ಡ್ರೀಮ್ ಪ್ರಾಜೆಕ್ಟ್ ಅಲ್ಲ? ಅಪ್ಪಾಜಿ, ಬನ್ನಿ ಬಾಬಾ. ಸ್ಟ್ರೈನ್ ಮಾಡ್ಕೋಬೇಡ, ಒಳಗೋಗಿ ರೆಸ್ಟ್ ತಗೊಳ್ಳಿ. ಆಯ್ತಪ್ಪ, ಬರುತ್ತೆ. ಆಯ್ತು, ಬನ್ನಿ ಬಾಬಾ. ನಿಮ್ ಮಾತು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಲಿ. ಅನ್ಕೋತೀನಪ್ಪ, ಆದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ. ನೆಕ್ಸ್ಟ್ ಟೈಮ್ ಇಂದ ಪರ್ಫೆಕ್ಟ್ ಮಾತಾಡ್ತೀನಿ. ಏನು ಮಾತಾಡೋದಿಲ್ಲ. ಮೋಹನ ಅಣ್ಣ, ನನ್ನ ಕೆನ್ನೆಗೆ ಬರಸ್ತಾನೇನೋ. ಈಗ ನೋಡ್ತಾ ಇರೋ ನಾನು ಕೂಡ ಏಟ್ಗೆ ಶಬ್ದನು ಬರಲ್ಲ, ನೋವು ತಡ್ಕೊಳಕ್ ಆಗಲ್ಲ. ಏನ್ ಮಾಡ್ತೀಯಣ್ಣ? ಹೆಂಗಿದ್ರು ಈ ಲೊಕೇಶನ್ ಶೂಟಿಂಗ್ ಕಮಿಟ್ ಮಾಡವನೆ. ನಾಳೆ ಡಬಲ್ ಪೇಮೆಂಟ್ ಕೊಟ್ರೆ ಶೂಟಿಂಗು, ಇಲ್ಲ ಪ್ಯಾಕಪ್ ಅಂದ್ಬಿಡ್ತೀನಿ. ಅಲ್ಲ ಭರತ್, ಅದಕ್ಕೆ ಪಿ ವಿ ಭೂಷಣ್ ಒಪ್ಬೇಕಲ್ವಾ? ಹೆಂಗೋ ಒಪ್ಸಿ ಶೂಟಿಂಗ್ ಲೊಕೇಶನ್ ಇಲ್ಲಿಂದ ಶಿಫ್ಟ್ ಮಾಡಿಸಿ. ಇಲ್ಲ ಅಂದ್ರೆ ಪಿ ಯು ಭೂಷಣ್ 2 ಕೋಟಿ ರೂಪಾಯಿ ಪ್ರೈಸ್ ಮನಿ ಹೊಡ್ಕೊಂಡು ಹೋಗ್ಬಿಡ್ತಾರ. ಇಲ್ಲ ಭರತ್, ಅವ್ರದ್ದು ಆ ರೇಂಜ್ ಪರ್ಫಾರ್ಮೆನ್ಸ್ ಏನಿಲ್ಲ. ನಿನಗಿನ್ನೂ ಗೊತ್ತಿಲ್ಲ. ನಿನ್ನೆ ನಾನು ಕಪಾಳ ಕೊಡ್ದಾಗ ಅವ್ರು ಕೊಟ್ಟ ರಿಯಾಕ್ಷನ್ ನೋಡಿ ನಮ್ ಬಾಸ್ಗೆ ಬಾಸ್ ಪ್ರೊಡ್ಯೂಸರ್ ವಿ ರವಿಚಂದ್ರನ್ ಅವ್ರು ಫುಲ್ ಫ್ಲಾಟ್ ಆಗ್ಬಿಟ್ಟಿದ್ದಾರೆ. ಹೌದಾ? ಅವ್ರ ಕ್ಯಾರೆಕ್ಟರ್ನೇ ಕಟ್ ಮಾಡ್ಬಿಟ್ರೆ? ಅವ್ರಿಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಮ್ಗೆ ಈ ಲೊಕೇಶನ್ ಕೊಟ್ಟಿರೋದು. ಅದರಲ್ಲೂ ಅವ್ರಿಗೆ ಆಕ್ಟಿಂಗ್ ಹುಚ್ಚು. ಬೆಟ್ರು ನಾವಿಲ್ಲಿಂದ ಲೊಕೇಶನ್ ಶಿಫ್ಟ್ ಮಾಡೋದು. ಏನ್ ಬ್ರದರ್ಸ್, ಆ ಶೂಟಿಂಗ್ ಮಾಡದೆ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಅದು ನಮ್ ಡೈರೆಕ್ಟರ್ ಈ ಲೊಕೇಶನ್ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ಇದಾರೆ. ಯಾಕೆ ಹೇಳಪ್ಪ ನೀನೆ. ಅದು ಲೊಕೇಶನ್ ಚಾರ್ಜ್ ಜಾಸ್ತಿ ಐತಲ್ಲ, ಅದಕ್ಕೆ. ಅಷ್ಟೇನಾ? ಲೊಕೇಶನ್ ಫ್ರೀ, ಓಕೆನಾ? ಹ್ಯಾಪಿನಾ? ಸರ್, ನಾಳೆ ನೀವು ಜನಕ್ಕೆ ಹಣ ಹಂಚೋ ಸೀನ್ ಇದೆ, ಬಟ್ ಡೂಪ್ಲಿಕೇಟ್ ನೋಟ್ ಸಿಗ್ತಿಲ್ಲ. ಒರಿಜಿನಲ್ ಹಂಚಿ ನಮ್ಮ ಹತ್ರ ಎಲ್ಲಿ ಬರುತ್ತೆ ಸರ್ ಅಷ್ಟೊಂದು ದುಡ್ಡು? ನನ್ನ ಹತ್ರ ಇದೆಯಲ್ಲ.
ಸರ್ ಸರ್ ಕಾಸ್ ಕೊಟ್ಟು ಆಕ್ಟ್ ಮಾಡ್ತಿರೋ ಮೊದಲನೇ ಆಕ್ಟರ್ ನೀವೇ ಸರ್. ಏನಂದ್ರಿ? ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಜೊತೆಗೆ ನಿಮ್ ಕೋಆಪರೇಷನ್ ಇದೆಯಲ್ಲ ಅಂತ ಹೇಳಿದೆ. ದಟ್ ಈಸ್ ಪದ್ಮವಿಭೂಷಣ್. ಬಳ್ಳಾರಿ ಮಂಜ 1 ಲಕ್ಷ. ನಮಸ್ಕಾರ ಅಣ್ಣ. ಅವ್ರಿಗೆ ನಮಸ್ಕಾರ. 50,000. ರವಿಚಂದ್ರನ್ ಸಾರು ನನ್ನ ಎಕ್ಸ್ಪ್ರೆಷನ್ಗೆ ಇಂಪ್ರೆಸ್ ಆಗ್ಬಿಡ್ತಾರೆ. 2 ಕೋಟಿ ನನಗೆ. ಹೇ ನಂಗೆ ಕೊಡಲ್ಲ ಸರ್ ಕೊಡಿ ಸರ್. ಕೊಡಲ್ಲ, ನಂಗೆ ಮೂಡಿಲ್ಲ. ದುಡ್ಡು ಕೊಡೋದು ಯಾಕೋ ನಿಲ್ಲಿಸ್ದೆ? ನಂಗೆ ಕೊಡ್ಬೇಕು ಅಂತ ಅನಿಸ್ತಾ ಇಲ್ಲ. ಅದು ಯಾಕೆ ಸರ್ ಹೊಡಿತೀರಾ? ನನಗ್ ಹೊಡಿಬೇಕು ಅನ್ನಿಸ್ತು, ಹೊಡೆದೆ. ಸರ್ ನೀವ್ ಯಾಕೆ ಕಪಾಳು ಕೊಡಿಸ್ಕೊಂಡ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ರವಿಚಂದ್ರನ್ ಸರ್ನ ಇಂಪ್ರೆಸ್ ಮಾಡ್ಬೇಕು ಅಂತ ತಾನೆ. ಏಯ್ ಸುಮ್ದಿರೋ, ನಿಂಗೆ ಆಮೇಲೆ 1 ಸಾವಿರ ಕೊಡ್ತೀನಿ. ಮುಂದುವರ್ಸಿ ಸರ್. ನಾನು ಬೇಕಾದ್ರೆ ದವಡೆ ನೋಯಿಸ್ಕೊತೀನಿ, ನೀವ್ಯಾಕೆ ಸರ್ ನಿಂತ್ಕೊಂಡು ಕಾಲ ನೋಯಿಸ್ಕೊತೀರಾ? ಕುಂತ್ಕೊಳ್ಳಿ ಸರ್, ನಾನು ಎಲ್ರಿಗೂ ಕೊಟ್ಬಿಡ್ತೀನಿ. ಬನ್ರೋ ಬಡ ಸಾವ್ಕಾರ, ಬನ್ರೋ. ಯಾರು ನಾಚ್ಕೋಬೇಡಿ ಕಣ್ರೋ, ಬನ್ರೋ ತಗೊಳ್ರೋ. ಬನ್ನಿರೋ ಹಣವನ್ನು ಪಡೆಯಿರೋ ಖಾಲಿ. ಸರ್ ನೀವು ಪರ್ಮಿಷನ್ ಕೊಟ್ರೆ ನಿಮ್ ತಂದೆ ಹತ್ರ ಬ್ಲೆಸ್ಸಿಂಗ್ ತಗೋತೀನಿ ಸರ್. ಆಯ್ತು ಹೋಗು. ಸರ್ ಎಲ್ಲ ಸಂತೋಷನಾ ಸರ್? ಇನ್ಮೇಲಾದ್ರೂ ಸರಿಯಾಗಿ ಬದುಕೋದನ್ ಕಲಿ. ಓಕೆ ಸರ್. ಸರ್ 1 ನಿಮಿಷ ಸರ್. ನೀವೆಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಜನಕ್ಕೆ ಇಷ್ಟ ಆದ್ರೂ ರವಿಚಂದ್ರನ್ ಫೋಕಸ್ ಇರೋದು ನನ್ನ ಮೇಲೆ. 2 crores ವಿನ್ನರ್ಸ್ ನಾನೇ. ಏ ಭರತ್, ಇವನಿಗಿನ್ನೂ ಬುದ್ಧಿ ಬರ್ಲಿಲ್ಲ. 4 ಬಿಡು. ಔಟ್ಸೈಡ್ ರಿಲ್ಯಾಕ್ಸ್. ಏನಯ್ಯ ಮುದುಕನ್ ಸ್ಟ್ರೆಂತು? ಅವನೇನೋ ಮೆಂಟ್ಲು, ನೀನೇ ಕೈ ಹೊಡಿತೀಯಾ? ಕ್ಯಾರೆಕ್ಟರ್. ಓ ಶಿಟ್. ಸರ್ ಸಾರಿ ಸರ್, ಕ್ಯಾರೆಕ್ಟರ್ ಅಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದೆ. ಇಟ್ಸ್ ಓಕೆ ಸರ್. ಸರ್ ನೀವು ಗೇಮ್ಸ್ ರೂಲ್ಸ್ ನ ಫಾಲೋ ಮಾಡ್ಬೇಕು ಸರ್. ಮೈಕಲ್ ರಿಲ್ಯಾಕ್ಸ್ ಅಂತ ಹೇಳ್ತಾವ್ರೆ. ತಪ್ಪು ನಂದಲ್ಲ ಸರ್, ನಿಮ್ ಪರ್ಫಾರ್ಮೆನ್ಸ್ ನೋಡಿ ಫುಲ್ ಇನ್ಸ್ಪೈರ್ ಆಗ್ಬಿಟ್ಟಿದೆ. ಇನ್ ಸ್ವಲ್ಪ ಜ್ವರ ಬಿದ್ರೆ ಎಕ್ಸ್ಪೈರ್ ಆಗ್ಬಿಡ್ತಾ ಇದೆ ಸರ್. ಸರ್ ಕೆಲವರಿಗೆ ಕಲರ್ ರಕ್ತದಲ್ಲಿದೆ ಅಂತ ಹೇಳ್ತಾರೆ, ಆದ್ರೆ ನಿಮ್ಗೆ ಬೆವರಲ್ಲೇ ಇದೆ ಸರ್. ಬೆವರ ಅಲ್ಲ, ಅವ್ರ ಹತ್ರ ಏನ್ ಹೇಳಿದ್ರಿ ಸರ್? ನಾನೇನ್ ಸರ್ ಹೇಳ್ದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯಪ್ಪ ಅಂದೆ ಸರ್. ಅದೇ ನೀವು ತಪ್ಪು ಮಾಡಿದ್ದು. ಒಬ್ಬ ಕಲಾವಿದನ ಹತ್ರ ಹೋಗಿ ನೀವು ಚೆನ್ನಾಗಿ ಆಕ್ಟ್ ಮಾಡಿದೆ ಅಂತ ಹೇಳ್ಬಾರ್ದು, ಪಾತ್ರದ ಪರಕಾಯ ಪ್ರವೇಶ ಮಾಡಿದೆ ಅಂತ ಹೇಳ್ಬೇಕು. ಹಂಗೆ ಆಯ್ತು ಸರ್. ಸರ್ ಇವ್ರಲ್ಲಿ ಸರ್ ಈ ನನ್ನ ಮಕ್ಕಳು ದುಡ್ಡು ಇಸ್ಕೊಂಡು ವಾಪಸ್ಸೇ ಬರಲಿಲ್ಲ. ನೀವ್ ಚೇಂಜ್ ಆದ್ರೆ ದುಡ್ಡು ಕೊಟ್ರೆ, ಅವ್ರು ಚೇಂಜ್ ಆದಾಗ ವಾಪಸ್ ತಂದು ಕೊಡ್ತಾರೆ. ಓ ಅಂದ್ರೆ ನಾವು ಡಿಮ್ಯಾಂಡ್ ಮಾಡಬಾರ್ದು, ಸಿಚುಯೇಷನ್ ಡಿಮ್ಯಾಂಡ್ ಮಾಡ್ಬೇಕು. ಎಕ್ಸಾಕ್ಟ್ಲಿ. ಏನ್ ಗ್ರಾಸ್ಪಿಂಗ್ ಪವರ್ ಸರ್ ನಿಮ್ದು. ಶಾಸ್ತ್ರಿ ಯಾಕೆ ಸುಮ್ಮನೆ ಚಪ್ಪ ನೋಡ್ರಿ. ಸರ್ ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು ಸರ್? ಇಷ್ಟ ಆಗ್ಬೇಕಾಗಿರೋದು ನನ್ಗಲ್ಲ, ರವಿಚಂದ್ರನ್ ಅವ್ರಿಗೆ, ಆಡಿಯನ್ಸ್ಗೆ. SMS ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಹೌದಾ ಸರ್? ಹಾಯ್, ನಾನು PV ಭೂಷಣ್ ಅಲಿಯಾಸ್ ಪದ್ಮವಿಭೂಷಣ್. ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಬಾಸ್ಗೆ ಬಾಸ್ ಅಂತ ಟೈಪ್ ಮಾಡಿ, ಸ್ವಲ್ಪ ಸ್ಪೇಸ್ ಕೊಟ್ಟು PVB ಅಂತ ಟೈಪ್ ಮಾಡಿ 5555 ವೋಟ್ ಮಾಡಿ ಪ್ಲೀಸ್. ತಟ್ಟೆ ಮೇಲೆ ಏನೇ ಚೆಲ್ಲಿದ್ರು ತಟ್ಟಿ ಚಪಾತಿ ಮಾಡ್ಕೊಂಡು ತಟ್ಟಿ ಚಪ್ಪರ್ಸ್ಕೊಂಡು ತಿನ್ನವನೇ ಈ ಚೀಫ್ ಚಂದ್ರಚೂಡಾನಾಥ್. ಕಟ್ 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 ಕಟ್. ಹಿಂಗ್ ಹೇಳಿದ್ರೆ ಬಿಸಿಲ್ ಬಿಡಲ್ಲ, ಚಪಾತಿ ತರ ಚಪ್ಪಲಿ ಬಿಡುತ್ತೆ. ಆಕ್ಷನ್. ತಟ್ಟೆ ಮೇಲೆ ಏನೇ ಚೆಲ್ಲಿದ್ರು ತಟ್ಟಿ ಚಪಾತಿ ಮಾಡ್ಕೊಂಡು ಚಪ್ಪರ್ಸ್ಕೊಂಡು ತಿನ್ನವನೇ ಈ ಚೀಫ್ ಚಂದ್ರಚೂಡಾನಾಥ್. ಅಯ್ಯೋ ಕಟ್ 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 ಕಟ್. ಹಿಂಗ್ ಹೇಳಿದ್ರೆ ಈ ಡೈಲಾಗ್ ಮುಗಿಯಷ್ಟರಲ್ಲಿ ಜನ ಥಿಯೇಟರ್ ಇರಲ್ಲ, ಹೋಟೆಲ್ ಇರ್ತಾರೋ. ಸರಿ ಸರ್, ಹೆಂಗ್ ಹೇಳ್ಬೇಕು ಅಂತ ನೀವ್ ಹೇಳಿ ಸರ್. ನಾನೇ ಯಾಕೋ ಕಲೆನೇ ದೇವ್ರು ಅಂತ ಗೌರವಿಸೋ ರೋಡ್ ಲೋಗ ಯಾಕೆ ಕಮಂಗಿ ಬೇಕಾದ್ರೂ ಹೇಳ್ತಾನೆ. ಸರ್ ನಾನು ಹೇಳ್ತೀನಿ ಸರ್. ಹೇಳು ಸರ್. ಆಕ್ಷನ್ ಹೇಳಿ ಸರ್. ಆಕ್ಷನ್. ತಟ್ಟೆ ಏನೇ ಚೆಲ್ಲಿದ್ರು ತಟ್ಟಿ ಚಪಾತಿ ಮಾಡಿ ಅಂತ ಚಪ್ಪಿಸ್ಕೊಂಡು ತಿನ್ನೋನೆ ಈ ಚಂದ್ರಚೂಡಾನಾಥ್. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಸೂಪರ್. ಹೋಗಿ ಇವ್ರ ಜೊತೆ ಟಚ್ ಅಪ್ ತರ ಕೆಲಸ ಮಾಡು, ಟ್ಯಾಲೆಂಟ್ ಇಂಪ್ರೂವ್ ಮಾಡ್ಕೋ. ಸರ್ ನೀವೇ ನನ್ ಪಿಕ್ಚರ್ ಹೀರೋ. ನನಗೇನಂತ ತರ್ತಿಲ್ಲ ಸರ್. ಈ ಸೀದೋಗಿರೋ ಮುಖ ಇಟ್ಕೊಂಡು ಯಾಕೆ ಮಾಡಿಸ್ಕೊಳ್ಳಿ. ನಿಮ್ ಸಿನಿಮಾಗ ಒಂದ್ ದೊಡ್ಡ ನಮಸ್ಕಾರ. ಚಪಾತಿ ತಟ್ಟ ಸರ್. ಎಮೋಷನ್ ಅಲ್ಲಿ ನೀವೇ ನನ್ ಹೀರೋ ಅಂತ ಕಮಿಟ್ ಆಗ್ಬಿಟ್ಟೆ. ನಿಮ್ಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ತಾನೆ? ಇಂಟ್ರೆಸ್ಟ್ ಇರೋದಕ್ಕೆ ಸರ್ ತಗೊಂಡಿರೋ ಸಾಲಕ್ಕೆ ಇವತ್ತಿಗೂ ಇಂಟ್ರೆಸ್ಟ್ ಕಟ್ತಾ ಇದ್ದೀನಿ. ವೆರಿ ಗುಡ್ ಸರ್, ಐ ಆಮ್ ಸೋ ಹ್ಯಾಪಿ. ಯಾವ್ದಕ್ಕೆ ಸಾಲ ಕಟ್ತಾ ಇರೋದಕ್ಕ? ಅಲ್ಲಲ್ಲ, ಆಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇರೋದಕ್ಕೆ. ಸರ್ ನಂದು ಬರೀ ಒಂದು ಬಿಟ್ ಆಕ್ಟಿಂಗ್ ನೋಡಿದ್ದಕ್ಕೆ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ರಲ್ಲ. ನನ್ನ ಹತ್ರ ಎಷ್ಟೊಂದು ಆಲ್ಬಮ್ಸ್ ಇದೆ. ಆ ಪರ್ಫಾರ್ಮೆನ್ಸ್ ನೀವು ನೋಡಿದ್ರೆ ಕುಡಿದು ಕುಪ್ಪಳಿಸ್ಬಿಡ್ತೀರಾ ಸರ್. ನೋಡ್ತೀರಾ ಸರ್? ನೋಡ ಬನ್ನಿ ಸರ್. ಕಮ್ ಆನ್.
ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸ್ಗಲ್ಲ. ಮೋದಖಾರಿ ಏನ್ ಕಾಕಿ ಕದರ್ ಸರ್, ಕೊಡೋ ಕಾಸ್ಗಿದೊಂದು ಸ್ಟೈಲ್ ಸಾಕು. ಸೂಪರ್. ಇನ್ನೊಂದು ಮಾತು ನಮ್ಮ ದೇಶದ ಬಗ್ಗೆ, ನಮ್ಮ ಜನರ ಬಗ್ಗೆ ಮಾತಾಡಿದ್ರೆ ಚುಚ್ಕೊಂಡ್ಬಿಡ್ತೀನಿ, ನಾನೇ ಚುಚ್ಕೊಂಡ್ಬಿಡ್ತೀನಿ. ನಮ್ಮ ದೇಶನ, ನಮ್ಮ ಇಂಡಿಯಾನ ಆ ಸ್ಟುಪಿಡ್ ಇಂಗ್ಲೆಂಡ್ಗೆ, ನಾನು ಇಂಗ್ಲೆಂಡ್ಗೆ ಹೋಲಿಸ್ತೇನೆ. ನೀನು ಇದೇ ತರ ಇಂಗ್ಲೆಂಡ್ ಅಲ್ಲಿ ಏನಾರು ಜನ ನುಗ್ಗಿ ಗಲಾಟೆ ಮಾಡಿದ್ರೆ ಅಕ್ಕಪಕ್ಕ ಜನ ಸೇರಿರೋರು, ರಾಧಾಂತ ಮಾಡಿರೋರು. ಆದ್ರೆ ನಮ್ಮ ದೇಶದ ಜನ ಹಂಗಲ್ಲ, ಗಾಂಧಿನ ಫಾಲೋ ಮಾಡ್ತಾರೆ. ಆ ದೇಶದಲ್ಲಿ ಜೀಸಸ್ ನ ಪೂಜಿಸ್ತಾ ಇದ್ದಾರೆ, ಆದ್ರೆ ನಮ್ಮ ದೇಶದಲ್ಲಿ ಜೀಸಸ್ ನ ಫಾಲೋ ಮಾಡ್ತಾರೆ. ಜೀಸಸ್ ಏನ್ ಹೇಳಿದ್ರು, ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರ್ಸೋದ್ರು. ನೋಡ್ಯಾ, ನೋಡಿ ಹೆಂಗ್ ಸೈಲೆಂಟ್ ಆಗಿ ನಿಂತ ನೋಡ. ಕೆನ್ನೆ ಕೊಡ್ದು ಸೈಲೆಂಟ್ ಆಗಿ ನಿಂತ ಕಣೋ. ಇದು ನಮ್ಮ ದೇಶ, ಇದು ಶಾಂತಿ ಸೌಹಾರ್ದತೆ ಉಳಿಸ್ಕೊಂತಾ ಇದಾರೆ. ಜೀಸಸ್ ಏನ್ ಹೇಳಿದ್ರು, ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರ್ಸೋದ್ರು. ನೋಡ ಹೊಡಿತೀನಿ, ಇನ್ನೊಂದು ಕೆನ್ನೆ ಹೊಡಿತೀನಿ ಕಣೋ. ಇದು ನಮ್ಮ ದೇಶ, ಇದು ಶಾಂತಿ ಸೌಹಾರ್ದತೆ ಇರೋ ದೇಶ. ಇದು ಚಪ್ಪಲಿ ದೊಡ್ರು, ಇದು ನಮ್ಮ ದೇಶ ಬೈದ್ಯ. ಇದು ಸರ್ ರೆವಲ್ಯೂಷನ್ ಅಂದ್ರೆ ಏನ್ ಡೈಲಾಗ್ ಸರ್. ಯು ಆರ್ ದ ರಿಯಲ್ ಸ್ಟಾರ್. ಮುಚ್ಚಬಾಯ್. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸುಖ ನಿನಗೆ. ಇಲ್ಲಿ ಕಟ್ಟಲೆ ನೀಡುವ ಅಧಿಕಾರವಿರುವುದು ನಮಗ, ನಿಮಗಲ್ಲ. ಇನ್ನೊಂದು ಬಿಟ್ಟಿದೆ ಸರ್, ಅದನ್ನ ನೋಡ್ಬಿಡಿ ಇದು ನಮ್ ಶಿವರಾಜ್ ಕುಮಾರ್ ಅಲ್ಲ ಸರ್. ನಾನ್ ಸರ್ ಬೂದಿ ಬೆಳ್ಕೊಂಡಿರೋದ್ರಿಂದ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ನಂದೇ ಪರ್ಫಾರ್ಮೆನ್ಸ್. ಮೈಯೆಲ್ಲ ವಿಭೂತಿ ಸಾಲು, ಯಾರೋ ಅವನ್ ಯಾರೋ ಜೋಗಯ್ಯ. ಇಷ್ಟ್ ದಿನ ಎಲ್ಲಿದ್ರಿ ಸರ್ ನೀವು? ಸರ್ ಅದು ಸಾಲಗಾರರ ಕಾಟ ತಡಿಲಾರ್ದೆ ಬೀದರ್ ಕೋಟೆಯಲ್ಲಿ ಬಚ್ಚಿಟ್ಕೊಂಡಿದ್ದೆ ಸರ್. ನಾನು ಏನಾದ್ರೂ ಪಿಕ್ಚರ್ ಮಾಡಿದ್ರೆ ಆ ಪಿಕ್ಚರ್ ಹೀರೋ ನೀವೇ ರೀ. ನಿಮ್ಮ ಸ್ಕ್ರೀನ್ ನೇಮು ಕಮಂಗಿ ಕಿಡ್ನಿ. ಯಾಕೆ ಜಾನಿ ಲಿವರ್ ಇಲ್ವಾ? ಫೇಮಸ್ ಆಕ್ಟರ್, ಅವ್ರಿಗೂ ಲಿವರ್ ಚೆನ್ನಾಗಿ ವರ್ಕ್ ಆಗ್ತಿತ್ತು. ನನ್ಗೆ ಕಿಡ್ನಿ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಆದ್ರೆ ಪ್ರೊಡ್ಯೂಸರ್ ಈ ಪ್ರಾಜೆಕ್ಟ್ ನಾ ಮಾಡಲ್ವಂತೆ. ಇದೇ ಪ್ರಾಬ್ಲಮ್. ಹೊಸ ಟ್ಯಾಲೆಂಟ್ ನ ಗುರುತಿಸಿ ಪ್ರಯತ್ನ ಮಾಡೋಣ ಅಂದ್ರೆ ಯಾರು ಮುಂದಕ್ಕೆ ಬರಲ್ಲ. ಎಷ್ಟ್ ದಿನ ಅಂತ ಹಳೆ ಮುಖಗಳನ್ನೇ ನೋಡೋದು? ಸರ್ ಇಷ್ಟಕ್ಕೆ ಯಾಕೆ ಸರ್ ಟೆನ್ಷನ್? ನೀವು ಮನಸ್ಸು ಮಾಡಿದ್ರೆ ಯಾರು ಯಾಕೆ ನೀವೇ ಪ್ರೊಡ್ಯೂಸ್ ಮಾಡ್ಬೋದು ಸರ್. ಹೇಗೆ ಸರ್? ನಿಮ್ ಮಾವ ಅದೇ ಬ್ಯಾಂಕಾಕ್ ಬದ್ರಿನಾಥ್, ಅವರು ಬಳ್ಳಾರಿಲಿರೋ ಮೈನಿಂಗ್ ಲ್ಯಾಂಡ್ ನ ಸೇಲ್ ಗಿಟ್ಟಿದ್ದಾರೆ. ಅದನ್ನ ಯಾರಿಗಾದ್ರೂ ಮಾರ್ಸಿದ್ರೆ ಕಮಿಷನ್ ಬರಲ್ವಾ? ನಾನು ಕ್ರಿಯೇಟರ್, ಮೀಡಿಯೇಟರ್ ಅಲ್ಲ ಸರ್. ಆಗಲ್ಲ ಅಂದ್ರೆ ಹೆಂಗಿ ಸರ್? ನನ್ ಮಾತು ಕೇಳಿ ಸರ್. ನನಗೋಸ್ಕರ, ನಿಮ್ಗೋಸ್ಕರ, ನನ್ನ ಫ್ಯೂಚರ್ಗೋಸ್ಕರ ದುಡ್ಡು ಬೇಕೇ ಬೇಕಲ್ವಾ ಸರ್? ಅದಕ್ಕೆ ಸ್ಕ್ರೀನ್ ಪ್ಲೇ ಕೆಲಸ ಬಿಟ್ಟು ಬಯರ್ ಹುಡುಕ್ಲಾ? ಬೈಯರ್ ನನ್ನ ಹತ್ರ ಇದ್ದಾರೆ. ಹೌದಾ? ಯಾರು? ಮಿನಿಸ್ಟರ್ ನರಸಿಂಹ. ಸೊ ಬೈಯರ್ ಪ್ರಾಬ್ಲಮ್ ಸಾಲ್ವ್ಡ್. ಕಮಿಷನ್ ಎಷ್ಟು ಬೇಕು ಸರ್? 1% ಅಂದ್ರೂ 4 ಕೋಟಿ. ಕಂಜೂಸ್ ತನ ಬೇಡ. ಟೇಕ್ 2%. ಸಿನಿಮಾನ ಗ್ರ್ಯಾಂಡ್ ಆಗಿ ಮಾಡಿ, ಗ್ರ್ಯಾಂಡ್ ಆಗಿ. ಸರ್ ಮೋಸ ಅಲ್ವಾ? ಯಾವುದು ಸರ್ ಮೋಸ? ನನ್ ಮಗ ಎಷ್ಟು ಜನರ ತಲೆ ಹೊಡೆದು ಸಂಪಾದನೆ ಮಾಡವನಂತ ನನಗ್ ಗೊತ್ತು. ನೀವು ಫೀಲಿಂಗ್ಸ್ ನ ಬಿಡಿ, ಫ್ರೇಮಿಂಗ್ಸ್ ಬಗ್ಗೆ ಯೋಚನೆ ಮಾಡಿ. ಆಯ್ತು ಕಮಂಗಿ. ಕಮಂಗಿ ಕಿಡ್ನಿ, ಕಮಂಗಿ ಕಿಡ್ನಿಗೆ ಎಲ್ಲೇ ಬಂದೇರಿ. ಯಾಕೆ ಲೇಟು? ಅಳಿಯಂದ್ರೆ ನನ್ನ ಹಲ್ಸೆಟ್ನ ಯಾವ್ದೋ ನಾಯಿ ಮುಂಡೆ ಎತ್ಕೊಂಡು ಹೋಗ್ಬಿಟ್ಟಿದೆ. ನೀವು ದುಡ್ಡು ಕಟ್ಬಿಟ್ರೆ ನಾನೊಂದು ಹಲ್ ಸೆಟ್ ತಗೊಂಡ್ಬಿಡ್ತೀನಿ. ನಿಮ್ಗೆ ಯಾಕೆ ಬೇಕು ಹಲ್ ಸೆಟ್? ದುಡ್ಡೇನ್ ಮರ್ದಲ್ಲಿ ಬಿಡುತ್ತೆ. ನೀವೇನೀಗ ನಲ್ಲಿ ಮುಳೆ ಕರಿಬೇಕೆ? ಚೈನಾದವ್ರ ಸೂಪ್ ಕುಡ್ಕೊಂಡಿರೋದಲ್ವೇ? ಹೋಗ್ರಿ ಸುಮ್ನೆ. ನನ್ ಮಗಳ ಮಕ್ಕ ನೋಡ್ಕೊಂಡು ನೀವು ಕೊಡೋ ತೊಂದ್ರೆನೆಲ್ಲ ಸಹಿಸ್ಕೊಂಡಿದ್ದೀನಿ. ಆದ್ರೆ ಆ ದೇವ್ರೆ ನಿಮಗೆ ಸರಿಯಾಗಿ ಬಿದ್ದು ಕಳಿಸ್ತಾನೆ. ಸತ್ಯ ಸತ್ಯ ಪಿಎನ್ ಸತ್ಯ, ನಮಗೂ ಗೊತ್ತು. ಹೋಗ್ರಿ ತಗ. ಅಲ್ಲ ಯಾರೇ? ನಾನು ರವಿಚಂದ್ರನ್ ಮಾತಾಡ್ತಾ ಇರೋದು. ವಿ ರವಿಚಂದ್ರನ್ನ? ಎಸ್, ಕನಸುಗಾರ ವಿ ರವಿಚಂದ್ರನ್ ಸರ್. ಸರ್ ಹೇಗಿದ್ದೀರಿ ಸರ್? ಓಕೆ, ಇವಾಗ ತಾನೆ ನಿಮ್ ರಿಯಾಲಿಟಿ ಶೋ ಟೇಪ್ ನೋಡಿದೆ. ಯು ಆರ್ ಅನ್ಬಿಲಿಯಬಲ್ ಐಸೆ. ಅಬ್ಬಬ್ಬಾ. ಬಟ್ ಕೃಷ್ಣ ಪ್ರಸಾದ್ ರಿಯಾಲಿಟಿ ಶೋ ನಲ್ಲಿ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಟ್ಯಾಲೆಂಟ್ ತಕ್ಕನಾಗಿಲ್ಲ ಅಂತ ನನ್ಗನ್ನಿಸ್ತು. ಹೌದು ಸರ್. ಸರ್ 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 ನೀವಾದ್ರೂ ಗುರುತಿಸಿರಲ್ಲ ಸರ್. ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋ ಮೆನ್ ಕ್ರಿಯೇಟರ್ ಲೇಜಿ ಆಗಿರಲ್ಲ ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ನಾನೊಂದು ಹೊಸ ರಿಯಾಲಿಟಿ ಶೋ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ವಿತ್ ಫ್ರೆಶ್ ಕಾನ್ಸೆಪ್ಟ್. ನೀವು ಅದ್ರಲ್ಲಿ ಒಂದು ರೋಲ್ ಮಾಡ್ತೀರಾ, ನಿಮ್ಗೆ ಪ್ರೈಸ್ ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಹುಡುಗರು ಬರ್ತಾರೆ, ಕಾನ್ಸೆಪ್ಟ್ ಏನು ಅಂತ ಹೇಳ್ತಾರೆ. ಓಕೆ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಕಮ್ ಇನ್. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹೊಸ ರಿಯಾಲಿಟಿ ಶೋ, ನ್ಯೂ ಕಾನ್ಸೆಪ್ಟ್. ಸರ್ ನಾವು ಬರೋಕ್ ಮುಂಚೆ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ರವಿಚಂದ್ರನ್ ಸರ್ ಏನಾದ್ರು ಫೋನ್ ಮಾಡಿದ್ರು? ರವಿಚಂದ್ರನ್ ಮಾಡ್ತಾರೆ, ಇದಿದ್ರೆ ವೀರಸ್ವಾಮಿನೂ ಮಾಡ್ತಾ ಇದ್ರು, ಬಾಲಾಜಿ ಅವ್ರು ಮಾಡ್ತಾನೆ ಇರ್ತಾರೆ, ಮನೋರಂಜನ್ ಮಾಡ್ತಾರೆ. ಕಾನ್ಸೆಪ್ಟ್ ಹೇಳಿಯಪ್ಪ. ಸರಿ, ಕಾನ್ಸೆಪ್ಟ್ ಬಂದು ಲ್ಯಾಂಡ್ ವಿತ್ ಮಾಫಿಯಾ.
ಟೈಟ್ಲ್ ತುಂಬಾ ಚೆನ್ನಾಗಿದೆ. ಹಾ, ನನ್ನ ಕ್ಯಾರೆಕ್ಟರ್ ನಿಮ್ ಕ್ಯಾರೆಕ್ಟರ್ ಹೆಸರು ಬ್ಯಾಂಕಾಕ್ ಬದ್ರಿನಾಥ್. ಹಲೋ, ಕೆಳಗ್ ಬನ್ನಿ. ನೀವೇನು ಬಂದಿಲ್ಲ. ಹೆಸರು ಮಾತ್ರ ಬ್ಯಾಂಕಾಕ್ ಬದ್ರಿನಾಥ್. ಮಸಾಜ್ ಎಲ್ಲ ಇಲ್ಲ. ತುಂಬಾ ರಿಚಾ? ಸಿಕ್ಕಾಬಟ್ಟೆ ರಿಚ್ಚು. ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಶೇಡ್ಸ್ ಇರುತ್ತೆ. ಆಮೇಲೆ ಈ ಶೋನಲ್ಲಿ ರಿಯಲ್ ಕ್ಯಾರೆಕ್ಟರ್ಸ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಮಿನಿಸ್ಟರ್ ನರಸಿಂಹ ಅವರು. ಮೆಟ್ಟು ತಗೊಂಡಾಗ್ಬೇಕು ಅವನಿಗೆ. ಹಾ, ರೋಡಲ್ಲಿ ಲೆಕ್ಕಂಡ, ನಲ್ಲಿ ಲೆಕ್ಕಂಡ, ಬಲ್ಪಲ್ಲಿ ಲೆಕ್ಕಂಡ, ಹಾಳಾಗೋಗ್ಲಿ ಒಳ ಚರಂಡಿಲು ನೆಕ್ಕಂಬಿಟ್ಟ. ಈಗ ಶೋ ದುಡ್ಡು ನೆಕ್ಕಳಕ್ ಬರ್ತಾವನ. ಯಾವನೇ ಬರ್ಲಿ 2 crores ಪ್ರೈಸ್ ಬನ್ನಿ ಫಿಕ್ಸ್. ನನಗೆ ಅಲ್ಲ 2 ಕೋಟಿ ನಾನೇ ಗೆಲ್ಲಣ ಅಂತ ಫಿಕ್ಸ್ ಆಗಿದ್ದೀನಿ ಅಂತಂದೆ. ನನ್ನ ಕ್ಯಾರೆಕ್ಟರ್ ಅರಂಗೇಟ್ರಮ್ ಯಾವಾಗ? ನಾಳೆನಾ? ಇದನ್ನ ನೀವು ಇಟ್ಕೊಳ್ಳಿ ಸರ್. ಪೆನ್ನ ನನಗೆ ಯಾಕೆ? ಯೋಗರಾಜ್ ಭಟ್ರೆ ಕೊಟ್ಬಿಡಿ. ಇದು ಆ ಪೆನ್ ಅಲ್ಲ, ಪೆನ್ ಕ್ಯಾಮ್ರಾ. ನಿಮ್ಮ ದಶರಸಗಳನ್ನು ಕ್ಲೋಸ್ ಅಪ್ ಅಲ್ಲಿ ಕ್ಯಾಪ್ಚರ್ ಮಾಡ್ಲಿ ಅಂತ. ಆ ಡಿಸ್ಟೆನ್ಸ್ ಅಲ್ಲ, ಇಲ್ಲಿ ಜಾಸ್ತಿ ನಕ್ಬಿಡಿ, ಉಸಿರು ಕಟ್ಟೋಗುತ್ತೆ. ನನಗ ಅಲ್ಲ, ಪೆನ್ಗೆ. ಹೌದು, ಎಲ್ರಿಗೂ ಇದೇ ಕ್ಯಾಮ್ರಾನಾ? ಇಲ್ಲ ಸರ್, ಕೆಲವರಿಗೆ ಬಟನ್ ಅಲ್ಲಿ ಕೊಟ್ಟಿರ್ತೀವಿ, ವಾಚ್ ಅಲ್ಲಿ ಕೊಟ್ಟಿರ್ತೀವಿ, ಕರ್ನಾಟಕದಲ್ಲಿ ಕೊಟ್ಟಿರ್ತೀವಿ. ಸೂಪರ್ ಸರ್. ಪರ್ಫಾರ್ಮೆನ್ಸ್ ನ ಆರಾಮಾಗಿ ಮಾಡ್ಬೋದು. ಕ್ಯಾಮ್ರಾ ಎಲ್ಲಿದೆ ಅಂತ ಹುಡುಕೋ ಪರಿಸ್ಥಿತಿನೇ ಬರಲ್ಲ ಸರ್. ನೋಡ್ತಾ ಇರಿ ಸರ್ ನನ್ನ ಪರ್ಫಾರ್ಮ್. Wow, isn't this fantastic? Hi. Thank you so much. ನೀನ್ ಮನೆಗ್ ಬಂದು ಹೋದಾಗಿಂದ ಡ್ಯಾಡಿ ಬದಲಾಗಿದ್ದಾರೆ. He's encouraging me. ಗೊತ್ತಾ? ನಾನು ಆಮೇಲೆ ಸಿಗ್ತೀನಿ, ನೀನ್ ಹೋಗು. ನಾನ್ ಹೋಗಲ್ಲ. ಏನ್ ಮಾಡ್ತೀಯಾ? ನನ್ ಮಾತ್ ಕೇಳು. ಕೇಳಲ್ಲ. ಏನ್ ಪೊಲೀಸ್ ಅಂದ್ರೆ ಭಯ ಪಡ್ಬೇಕಾ? ನಮ್ ಡ್ಯಾಡಿನೂ ಪೊಲೀಸೇ. Just go. I said no. I said go. I said no. ಇನ್ನು ಜನ್ಮದಲ್ಲಿ ಅವನ ಜೊತೆ ಮಾತಾಡಲ್ಲ. ಲೇ, ಎಂಟ್ರಿ ರಾಂಗ್ ಆಗಿದ್ರೆ ಎಫೆಕ್ಟ್ ಕೂಡ ರಾಂಗ್ ಆಗೇ ಇರತ್ತೆ. ಯಾವ ಪೊಲೀಸ್ ಆಪರೇಷನ್ ಅಲ್ಲಿ ಇದ್ನೋ ಏನೋ, ನೀನು ಅರ್ಥ ಮಾಡ್ಕೊಳೆ. ಏನ್ ಡೈರೆಕ್ಟರ್ ಆ ಹುಡುಗಿಗೆ ಹಂಗ್ ಹೊಡೆದು ಕಳ್ಸ್ಬಿಟ್ರಿ? ಇನ್ನೇನ್ ಮತ್ತೆ, ಅವಳು ನಿಮ್ ಜೊತೆ ಹೀರೋನ್ ಆಗಿ ಮಾಡ್ಬೇಕಂತ. ನನ್ ಜೊತೆನಾ? ಚೆನ್ನಾಗಿರ್ಲಲ್ಲ ಕಮಂಗೆ. ನಿಮ್ಗೆ ಹುಚ್ಚ? ನಿಮ್ ರೇಂಜ್ಗೆ ನಾನೊಂದು ಐಶ್ವರ್ಯ ರಾಯ್ನು, ಅನುಷ್ಕಾ ಶೆಟ್ಟಿ ಆ ರೇಂಜ್ ಹೀರೋನ್ ಆಗಿ ಅನ್ಕೊಂಡ್ರೆ ನೀವೇನು ಹೊಸಬ್ರಿಗೆ ಮನೆ ಆಗ್ತಿದಿರಲ್ಲ. ನೀವು ಆ ರೇಂಜ್ಗೆ ಫಿಕ್ಸ್ ಆಗ್ಬಿಡಿ. ನಮಗೂ ಸ್ವಲ್ಪ ಬ್ಯಾಡಿಂಗ್ ಗಿಡಿಂಗ್ ಎಲ್ಲ ಬೇಕಲ್ಲ. ಬನ್ನಿ, ನಮ್ಮ ಮಿನಿಸ್ಟರ್ನ ಪರಿಚಯ ಮಾಡ್ತೀನಿ. ಎಸ್, ಬನ್ನಿ ಸರ್. ಭುವನೇಶ್ವರ್ ಅಂತ. ಹಾ, ಹಲೋ. ಬಳ್ಳಾರಿ ಅವರು. ಈ ಬ್ಯಾಂಕಾಕ್ ಬದ್ರಿನಾಥ್ ಇದಾರಲ್ಲ, ಅವ್ರ ಅಳಿಯ. ಒಂದ್ ವಿಷಯ ಗೊತ್ತಾ? ಇವ್ರ ಮಾತನ್ನ ಅವ್ರು ಮೀರಲ್ಲ, ಇವ್ರು ನನ್ ಮಾತ್ ಮೀರಲ್ಲ. ಸಂತೋಷ, ತುಂಬಾ ಸಂತೋಷ. ನೀವು ನಿಮ್ ಮಾವ ಅವ್ರನ್ನ ಕರ್ಸಿದ್ರೆ ಲ್ಯಾಂಡ್ ಡೀಲಿಂಗ್ ವಿಷಯನೆಲ್ಲ ಮಾತಾಡಿ ಮುಗಿಸ್ಬಿಡ್ಬೋದು. ನಮ್ ಪಾರ್ಟ್ನರ್ಸ್ ಎಲ್ಲ ರೆಡಿ. ನಮ್ಮ ಮಾವ ಈಗ ಎಂಟರ್ಟೈನ್ಮೆಂಟ್ ಮೂಡಲ್ ಇದಾರೆ, ಸೊ ಇನ್ವೆಸ್ಟ್ಮೆಂಟ್ ಮೂಡಕ್ ಬರೋ ಡೌಟ್. ಮೀಟಿಂಗ್ ನಾಳೆ ಇಟ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಡನ್ ಸರ್, ಥ್ಯಾಂಕ್ಸ್. कौन है बेटू? ಮಲ್ಲಣ್ಣ, ಇವರು ಬ್ಯಾಂಕ್ ಬದ್ರಿನಾಥ್. ಇವ್ರ ಅಳಿಯ ಭುವನೇಶ್ವರ್. ಇವರು ನಮ್ ಪಾರ್ಟ್ನರ್ಸ್. ಮಲ್ಲಣ್ಣ, ಅವರು ರುದ್ರಣ್ಣ. ಅಣ್ಣ, ನಿನ್ನೆ ಸಾರು ಕ್ಲಬ್ ಅಲ್ಲಿ ಒಳ್ಳೆ ಮೂಡ್ ನಲ್ಲಿದ್ರು. ಹಣನ ಒಳ್ಳೆ ಕಡ್ಲೆಪುರಿ ಎಸ್ತಂಗೆ ಸಿಗ್ತಾ ಇದ್ರು. ಹೌದೌದು, ಆರ್ಸ್ಕೊಂಡವ್ರು ಹೇಳ್ತಿದ್ರು ಸುಮಾರು 10 ಲಕ್ಷ ಇರಬಹುದು ಅಂತ. ಏಯ್, ನೀನು ಕಾಫಿ ಸಪ್ಲೈಯರ್, ಕ್ಯಾಶಿಯರ್ ಅಲ್ಲ. ಹೋಗಿ ಎಲ್ರಿಗೂ ಕಾಫಿ ತಗೊಂಬ ಹೋಗೋ. ಆಯ್ತಾಯ್ತು. ಏನ್ ಸರ್ ಇದು? ನೀವ್ ನನ್ ಹೀರೋ ಸರ್, ನಿಮ್ ಕೈಲಿ ಕಾಫಿ ತರ್ಸದ? ಏನ್ ಮಾಡ್ತೀರಾ ಸರ್? ದೊಡ್ಡ ಹೀರೋ ಆಗ್ಬೇಕು ಅಂದ್ರೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ನೀವೇನ್ ಫೀಲ್ ಮಾಡ್ಬಿಡಿ, ನಾನು ಇದನ್ನೊಂದು ಕ್ಯಾರೆಕ್ಟರ್ ತರ ಫೀಲ್ ಮಾಡ್ತಾ ಇದ್ದೀನಿ. ಕಾಫಿನಾ ಟೀನಾ? ಟೀ. ಎಸ್. ಹೇಳ್ಬಿಡು. ಸರಿ, ಈಗ ವಿಷಯಕ್ಕೆ ಬರೋಣ. ಏನಿಲ್ಲ, ನಮ್ಮ ಮಾವ ಸಿಂಗಾಪುರ್ ನಲ್ಲಿ ಒಂದು 7 ಸ್ಟಾರ್ ಹೋಟೆಲ್ ಕಟ್ತಿದ್ದಾರೆ. ಸ್ವಲ್ಪ ಲಿಕ್ವಿಡ್ ಕ್ಯಾಶ್ ಬೇಕಾಗಿತ್ತು. ಅದಕ್ಕೆ ಬೆಳ್ಳಾರಿಲಿರೋ ಒಂದು 250 ಎಕರೆ ಮೈನಿಂಗ್ ಏರಿಯಾನ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಬಟನ್ ಕ್ಯಾಮ್ರಾ. ಮಾರ್ಕೆಟ್ ವ್ಯಾಲ್ಯೂ ಒಂದು 7 ಕೋಟಿ ಇದೆ. ನನಗೆ ಕ್ಯಾಶ್ ಡಿಮ್ಯಾಂಡ್ ಇದೆ. ಎಕರೆಗೆ ಒಂದು 5-6 ಕೋಟಿ ಬಂದ್ಬಿಟ್ರೆ ನಾನು ಬಿಟ್ಬಿಡ್ತೀನಿ. ಆಫ್ಟರ್ ಆಲ್ 250 ಎಕರೆ ಏನ್ ಸಮುದ್ರದಲ್ಲಿ ಒಂದ್ ಲೋಟ ನೀರ್ ತೆಗೆದಂಗ ಅಷ್ಟೇ. ಕ್ಯಾಶ್ ಅರೇಂಜ್ ಮಾಡಬಹುದು, ಬಟ್ ನಿಮ್ಮನ್ನ ನಂಬೋದಾ? ಮಾವ,
ಆಫ್ಟರ್ ಆಲ್ 1205 ಕೋಟಿ ಇವ್ರು ನನ್ನಿಲ್ಲ ಅಂತಂದ್ರೆ ಇವ್ರ ಹತ್ರ ಡೀಲು. ಐ ಡೋಂಟ್ ಲೈಕ್ ದಿಸ್ ಪೀಪಲ್. ಪ್ಲೀಸ್ ಕೂತ್ಕೊಳ್ಳಿ, ರಿಲ್ಯಾಕ್ಸ್. ಓಕೆ ಸರ್, ಆಫ್ಟರ್ ಆಲ್ 1250 ಕೋಟಿ ನೋಡಿ. ನಿಮ್ಗೆ ಇವ್ರ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ಇವ್ರು ಫೀಲ್ ಮಾಡ್ತಾರೆ, ಆಮೇಲೆ ಡೀಲ್ ಕ್ಯಾನ್ಸಲ್ ಆಗೋಗುತ್ತೆ. ಸರ್, ತಾವ್ಯಾಕೆ ಅಪ್ಸೆಟ್ ಆಗ್ತಾ ಇದೀರಾ? ಈ ನನ್ನ ಮಗನಿಗೆ ಅನುಭವ ಕಡಿಮೆ. ತಾವು ಡಾಕ್ಯುಮೆಂಟ್ಸ್ ತರಿಸ್ಬಿಟ್ರೆ ಡೀಲ್ ಬೇಗ ಮುಗಿಸ್ಬಿಡೋಣ. ಓಕೆ, ಹಾಗಾದ್ರೆ ಡಾಕ್ಯುಮೆಂಟ್ ತಂದವ್ರ ಎದೆ ಮೇಲೆ ಬಿಸಾಕು. ಓಕೆ, ರೆಡಿ. ನೀವಾ ಚಲ್ತೆ ಎಲ್ಲೋ ತಗೊಳ್ಳಿ ಸರ್. ಥ್ಯಾಂಕ್ ಯು. ಬುದ್ಧಿ ಬಿಡುವ. ಹೇ, ಕಣ್ ಕಾಣಲ್ವ ನಿನ್ಗೆ? ಏನ್ ಸರ್ ಇಷ್ಟೆಲ್ಲ ಅವಮಾನನ? ಏನ್ ಮಾಡ್ತಾರೆ ಸರ್? ಮುಂದೆ ದೊಡ್ಡ ದೊಡ್ಡ ಸನ್ಮಾನಗಳನ್ನ ಸ್ವೀಕಾರ ಮಾಡ್ಬೇಕು ಅಂದ್ರೆ ಇಂಥ ಅವಮಾನಗಳನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಇಲ್ಲಿ ನೋಡಿ, ಏನ್ ಸರ್ ಇದು? ನನ್ನ ನಾಲಿಗೆ ಒಳಗೆ ಮಚ್ಚೆ ಇದೆ. ನನಗೆ ಅವಮಾನ ಮಾಡಿದವರು ಸರ್ವನಾಶ ಆಗೋಗ್ಬಿಡ್ತಾರೆ. ನಾಯಿ ತರ ಸಾಯ್ತಾನವನು. ಗುಡ್ ಸರ್, ಈ ಎಮೋಷನ್ಗಳೆಲ್ಲ ನಿಮ್ ತಲೆ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಓಕೆ ಸರ್. ನೀವು ದೊಡ್ಡ ಸ್ಟಾರ್ ಆದ್ಮೇಲೆ ಇದನ್ನೆಲ್ಲ ನಿಮ್ ಲೈಫ್ ಟೈಮ್ ಇಂಟರ್ವ್ಯೂ ಹೇಳ್ಕೋಬಹುದು. ಲೆಟ್ಸ್ ಮೂವ್. ಕಾಫಿ ತುಂಬಾ ಚೆನ್ನಾಗಿತ್ತು. ಯಾರು ಮಾಡಿದ್ದು? ನಾನೇ ಮಾಡಿದ್ದು ಸರ್. ಸರ್, ನಿಮ್ಮನ್ನ ರಿಸೀವ್ ಮಾಡಿದವನು ನಾನು. ಸರ್, ನಿಮ್ಮನ್ನ ಸೆಂಡ್ ಆಫ್ ಕೊಡುವನು ನಾನೇ. ಅದನ್ನ ಅವ್ರು ಕೊಡ್ತಾರೆ. ಆ ಬೋವಿ ಲೆಟ್ಸ್ ಮೂವ್. ಬರೀ ಕಾಫಿ ಕೊಟ್ಟಿದ್ದಕ್ಕೆ 2 ಲಕ್ಷ. ನೀವೊಂದು ಕೊಟ್ರೆ 3 ಆಗುತ್ತೆ.